ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೇ ಸಂಧಿ ಒಳಗೆ ಇವತ್ತಿನ ಸೂತ್ರ ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ 6ನೆಯ ನಾವು ಸೂತ್ರವನ್ನು ನೋಡ್ತಾ ಇದ್ದೀವಿ. 1ನೇ ಸಂಧಿ ಒಳಗೆ ಏನು ಹೇಳ್ತಾ ಇದ್ದಾರೆ? ಸೃಷ್ಟಿ ಪೂರ್ವದಲ್ಲಿ ಜಗತ್ತು ಒಂದೇ, ಸದ್ವಸ್ತು ಒಂದೇ ಇತ್ತು, ಅದಕ್ಕೆ ಭಿನ್ನವಾಗಿರುವಂಥದ್ದು ಯಾವುದೂ ಇಲ್ಲ. ಆದರೂ ಕೂಡ ಈ ಜಗತ್ತಿಗೆ ಕಾರಣ ಆಗ್ಯದ, ಆದರೂ ಕೂಡ ಅದಕ್ಕೆ ವಿಕಾರ ಇಲ್ಲ. ಬ್ರಹ್ಮದಲ್ಲಿ ಜಗತ್ತು ಹೆಂಗೆ ತೋರ್ತದ ಅಂತಂದರೆ ಕಲ್ಪಿತವಾಗಿ ತೋರ್ತದ ಅನ್ನುವಂಥ ವಿಚಾರವನ್ನು ಇಲ್ಲಿ 6ನೆಯ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಸತ್ಯನಿಸಿ ಜಗದು ಉಪದಾನ ಒಂದಿಲ್ಲಾಗಿ ಚಿತ್ತಿನ ವಿವರ್ತವೆಂದೆನಬೀಹುದು ಅಂತ ಹೇಳ್ತಾರೆ. ಸತ್ಯನಿಸಿ ಅಂದ್ರೆ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು. ಮತ್ತು ಜಗತ್ತಿಗೆ ಉಪದಾನ ಕಾರಣವಾದದ್ದು ಒಂದಿಲ್ಲ. ಅಂದ್ರೆ ಜಗತ್ತಿಗೆ ಉಪದಾನ ಕಾರಣವಾದಂಥದ್ದು ಯಾವುದಿಲ್ಲ. ಅದರ ಸದ್ರೂಪ ಆತ್ಮನಿಗಿಂತ ಭಿನ್ನವಾದಂಥದ್ದು ಯಾವುದೇ ಇಲ್ಲ. ಅದಕ್ಕೆ ಇದು ಚಿದ್ರೂಪಾತ್ಮನ ವಿವರ್ತ ಅಂತ ಹೇಳಬೇಕಾಗ್ತದ ಅಂತ ಹೇಳಿದ್ರು ಅವರು. ಯಾವುದ್ರ ಬಗ್ಗೆ ಅಂದರೆ ಹೇಳಿದ್ದಾರೆ, ಯಾವ ರೀತಿ ಜಗತ್ತು ಬ್ರಹ್ಮನ ಬಿಟ್ಟು ಬೇರೆ ಇಲ್ಲ, ಬ್ರಹ್ಮನ ಒಳಗೂ ಇಲ್ಲ. ಅದು ಹೆಂಗೆ ಐತಪ್ಪ ಅಂದ್ರೆ, ಬಂಗಾರದಲ್ಲಿ ಆಭರಣ ಆಗಿದ್ದಾವ, ಆಭರಣ ಆದರೂ ಕೂಡ ಬಂಗಾರ ಕೆಟ್ಟದೇನಂದರೆ ಇಲ್ಲ. ಮೂಲ ಸ್ವರೂಪ ಕೆಟ್ಟಿಲ್ಲ, ಕಾರ್ಯ ಆಗ್ಯದ. ಅದ್ರ ವಿಚಾರ ಮಾಡಿದ್ರೆ ನಾಮರೂಪದಿಂದ ಕೂಡಿದಂಥ ಆಭರಣಗಳು ಸತ್ಯ ಅಂದರೆ ಮಿಥ್ಯೆ ಅದಾವ. ಈ ರೀತಿ ಇಲ್ಲಿ ಜಗತ್ತಿನಲ್ಲಿ ತೋರುವಂಥ ಈ ಏನು ಬ್ರಹ್ಮದಲ್ಲಿ ತೋರುವಂಥ ಈ ಜಗತ್ತು ಏನೈತಪ್ಪ ಅಂದ್ರೆ, ತೋರಿದರೂ ಕೂಡ ಇದ್ರದ್ದು ಯಾವುದೋ ಒಂದು ವಿಕಾರತೆ ಬ್ರಹ್ಮನಿಗಿಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದರು. ಮತ್ತೀಗ 4ನೆಯ ಒಂದು ನೋಡಿ, ಇದನ್ನು ನೋಡೋಣ ಸ್ವಲ್ಪ. 4ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಕಾರ್ಯರೂಪದಂಥ ಈ ಜಗತ್ತು, ನಿನ್ನೆ ಸ್ವಲ್ಪ ಬಂತು ಈ ವಿಷಯ. ಯಾಕಂದ್ರೆ ಸಾವಯವ, ಅಚೇತನ, ಪರಿಚ್ಛಿನ್ನ, ಅಶುದ್ಧಾದಿ ಧರ್ಮವುಳ್ಳಂಥದ್ದು ಯಾವುದು ಈ ಜಗತ್ತು. ಇದು ಬ್ರಹ್ಮದೊಡನೆ ಏಕೀಭೂತ ಆಗ್ತದೆ ಪ್ರಳಯ ಕಾಲದಲ್ಲಿ. ಆವಾಗ ಬ್ರಹ್ಮ ದೂಷಿತ ಆಗ್ತದಲ್ಲ, ಅದಕ್ಕೆ ದೋಷ ಬರ್ತದೇನೋ ಅಂತ ಪ್ರಶ್ನೆ ಮಾಡಿದ್ರು. ಅದನ್ನೇ ಹೇಳ್ತಾರೆ. ಆದೊಡೆ ಈ ಸಕಲದೊಳಗಾದ ವಿಕೃತಿಗಳಿಂದ ನೋಡ್ರಿ, ವಿಕೃತಿಗಳಿಂದ ಅನಾದಿ ಚಿತ್ತಿಗೆ ಬಾಧೆ ಇಲ್ಲೆಂದು ನೀನು ಆಧರಿಸಿ ಕೇಳಲೊರೆವೇನು ಅಂತ ಹೇಳಿದ್ರೆ, ಈಗಿದ್ದರೂ ಕೂಡ ಈ ಪ್ರಪಂಚದೊಳಗೆ ಆಗುವಂಥ ವಿಕಾರ ಏನದವ, ಅನಾದಿಯಾದಂಥ ಚಿತ್ತಿಂಗೆ ಇದೇನಾದ್ರೆ ಉತ್ಪತ್ತಿ ರಹಿತವಾಗಿರುವಂಥದ್ದು, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು. ಇದು ಬೇಕಾದಷ್ಟು ತೋರ್ತದಪ್ಪ ಜಗತ್ತು, ನಾನಾ ವಿಕಾರತೆಯಿಂದ ತೋರ್ತದ. ಆದರೂ ಕೂಡ ಇದಕ್ಕೆ ಆಧಾರವಾಗಿರುವಂಥದ್ದು ಯಾವುದು? ಸಚ್ಚಿದಾನಂದ ಸ್ವರೂಪಕ್ಕೆ ಯಾವ ಬಾಧೆ ಇಲ್ಲ, ಹಾನಿ ಇಲ್ಲ. ಅದಕ್ಕೆ ನೀನು ಏನು ಪ್ರೀತಿಯಿಂದ ಕೇಳಿದೆಲ್ಲ, ನಾನು ಅಷ್ಟೇ ಪ್ರೀತಿಯಿಂದ ನಿನಗೆ ತಿಳಿಸ್ತೀನಪ್ಪ ಅಂತ ಗುರುಗಳು ಹೇಳ್ತಾರೆ. ಭಾಳಷ್ಟು ಅದ್ಭುತವಾದಂಥ, ಯಾಕಂದ್ರೆ ಒಬ್ಬ ಗುರು ಪ್ರೀತಿಯಿಂದನೇ ತಿಳಿಸ್ಬೇಕಿದು. ಗುರು ಒಲುಮೆ ಇಲ್ಲ ಅದವನಿಗೆ ಏನನ್ನು ಓದಲು ದೊರೆಯಲು ಅರಿಯೋದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಗುರುವರನ ಒಲವಿಲ್ಲದವನು ಏನೇನು ಓದಲು. ಅದು ಗುರುವಿನ ಒಲುಮೆ ಇರದೆ ಅದು ಏನನ್ನು ಓದಿದ್ರು ಕೂಡ ಅದು ಸಮ್ಯಕ್ ಜ್ಞಾನ ದೊರೆಯಂಗಿಲ್ಲ ಅಂತ ನೋಡ್ರಿ. ಗುರುವರನ ಒಲವಿಲ್ಲದವನು ಏನನ್ನು ಓದಲು ದೊರೆಯಲು ಅರಿಯೋದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಸಮ್ಯಕ್ ಜ್ಞಾನ ಅಂದರೆ ವಿಶೇಷ ಜ್ಞಾನ. ಅದು
ಅದರ ಒಲುಮೆಯಿಂದನೇ ಹೇಳಬೇಕಾಗ್ತದೆ. ಶಿಷ್ಯ ಕೂಡ ಅಷ್ಟೇ ಪ್ರೀತಿಯಿಂದನೇ ಕೇಳಬೇಕಾಗ್ತದೆ. ಅದಕ್ಕೆ ನಾನು ನಿನಗೆ ತಿಳಿಸ್ತೀನಿ, ಪ್ರೀತಿಯಿಂದ ನಿನಗೆ ತಿಳಿಯುವ ಹಂಗೆ ತಿಳಿಸ್ತೀನಿಪ್ಪ ಅಂತ ಹೇಳ್ತಾರೆ ಗುರುಗಳು. 5ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಆವಿನ ಉದಯಾಸ್ತವ ಲೇವಣಕ್ಕಿಲ್ಲವು, ಆ ಲೇವಣದೊಳಾದ ತೆರನಂತೆ ಲೋಕಂ ಚಿದಾವಲಂಬನದೋಳಿಹುದೈಸೆ ಅಂತ ಹೇಳ್ತಾರೆ. ಆವಿನ ಸರ್ಪ ಇರ್ತದಲ್ಲ, ಸರ್ಪ ಉದಯಾಸ್ತ ಅಂತಾರೆ, ಉತ್ಪತ್ತಿ ನಾಶಗಳು. ಲೇವಣ ಅಂದ್ರೇನು? ಲೇವಣಕ್ಕಿಲ್ಲ ಅಂದ್ರೆ ಹಗ್ಗ. ಲೇವಣ ಅಂದ್ರೆ ಹಗ್ಗ. ಅದಕ್ಕೆ ಯಾವ ರೀತಿ ಅಂದ್ರೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಯಾವ ಒಂದು ಯಾವುದಂದ್ರೆ ಮಣ್ಣಿನ ಕಾರ್ಯಗಳಾದಂಥದ್ದು. ಹೆಂಗಂತಂದ್ರೆ ಈ ಮಣ್ಣಿನಿಂದ ಆದಂಥ ಕಾರ್ಯಗಳು ಯಾವುವು? ಮಣ್ಣು ಕಾರಣ ಆಗ್ತದೆ. ಕಾರ್ಯಗಳು ಯಾವುವು? ಘಟಾದಿಗಳು. ಘಟ, ಗಡಿಗೆ, ಇವೇನು ಮಡಿಕೆ ಅವೆಲ್ಲ ಆಗ್ತಾವಲ್ಲ ಅವು. ಮೊದಲೇನಿತ್ತು? ಮಣ್ಣೇ ಇತ್ತು. ಆಮೇಲೆ ಏನಾಯ್ತದ? ಮಣ್ಣೇ ಆಗ್ತದೆ ಒಡೆದ ಮೇಲೆ. ಘಟಾದಿಗಳು ಎಲ್ಲ ಲಯ ಇತ್ತು, ನಾಮರೂಪದಿಂದ ಘಟಾದಿಗಳು ತೋರಕತ್ತೇವಂದ್ರೆ ಅದು ಓಡದ ನಂತರ ಏನಾಯ್ತದೋ? ಮಣ್ಣೇ ಆಗ್ತದೆ. ಆದರೆ ತಮ್ಮ ಧರ್ಮಗಳಿಂದ ಅವು ಮುಚ್ಚಿರುವವು ಇಲ್ಲ ಅಂತ ಕೇಳಿದ್ರು ಕೂಡ ಬಂಗಾರದ ಕಾರ್ಯಗಳಂತ ಏನು ಬಂಗಾರದ ಕಾರ್ಯಗಳು ಮಣ್ಣಿನ ಕಾರ್ಯ ಆಗೋದು ಅಂತ ಘಟಾದಿಗಳು ಆಗ್ತಾವೆ. ಈ ಬಂಗಾರದ ಕಾರ್ಯಗಳಾದಂಥದ್ದು ಯಾವುದು? ಆಭರಣಗಳು. ಯಾಕಂತಂದ್ರೆ ಇವೇನಾದರೂ ದೋಷಿತ ಆಗಿದ್ದಾವೇನ? ಈಗ ಆಭರಣಗಳು ಗಟ್ಟಿಯಾದಂಥ ಒಂದು ಆಭರಣ ಏನಿರ್ತದಲ್ಲ, ಇದು ತಮ್ಮ ಧರ್ಮಗಳಿಂದ ಆ ಬಂಗಾರ ಏನಾದ್ರು ದೂಷಿತ ಆಗ್ಯದನು? ಈ ಮಣ್ಣಿನಿಂದ ಮಡಿಕೆಗಳು ಮಾಡ್ಯಾರ, ಮಣ್ಣು ಅದು ಗಡಿಗೆ ಹೊಡೆದ ಮೇಲೆ ಅದು ಮತ್ತೇನತ್ತದ? ಮಣ್ಣು ಆಗ್ತದೆ. ಮಣ್ಣಿಗೆ ಏನಾರ ದೂಷಿತ ಆಗ್ಯದೇನು? ದೋಷ ಏನಾರು ಆಗ್ಯದೇನು? ಮತ್ತೇನಾದರೂ ವಿಕಾರ ಆಗ್ಯದೇನು? ಮತ್ತು ಬಂಗಾರದಾಗ ಆಭರಣಗಳು ಕಾಣಿಸ್ತದಲ್ಲ, ಆಭರಣದ ಧರ್ಮಗಳದ್ದು. ಯಾಕಂದ್ರೆ ಆಭರಣಗಳು ಗಟ್ಟಿಯಾದ ತಮ್ಮ ಧರ್ಮ, ಆ ಧರ್ಮಗಳಿಂದ ಕೂಡಿದರೂ ಕೂಡ ಆ ಬಂಗಾರ ದೋಷಿತ ಆಗ್ಯದೇನು ಅಂದ್ರೆ ಇಲ್ಲ. ಏನಿಲ್ಲ, ಬಂಗಾರದೊಳಗೆ ಆಭರಣ ತೋರ್ಯಾವ, ಆದ್ರೆ ಬಂಗಾರ ಕೆಟ್ಟದೇನು ಇಲ್ಲ. ಮಣ್ಣಿನೊಳಗೆ ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ನೀವು ಎಷ್ಟು ಕೇಳ್ತೀರಿ, ನಿಜವಾಗಿ ಧನ್ಯರಂತ ಹೇಳ್ಬೇಕು. ಇವೆಲ್ಲ ಇವು ಸುಮ್ಮನೆ ಹಂಗೆ ಹೇಳಂಗಿಲ್ಲ ರೀ ಇವು. ಯಾಕಂದ್ರೆ ನಿಮ್ಮ ಪುಣ್ಯದ ಬಲ ಈ ವಿಷಯಗಳು ನಿಮ್ಗೆ ಕಿವಿಗೆ ಬೀಳಕತ್ತೇವಂದ್ರೆ ಅಷ್ಟು ಸೂಕ್ಷ್ಮ ವಿಚಾರಗಳೂ ಅದಾವೆ ಇವು. ಇಲ್ಲಿ ಏನು ಹೇಳ್ತಾರ? ಮಣ್ಣಿನಿಂದ ಆದಂಥ ಮಡಿಕೆಗಳು ಒಡೆದ್ರೂ ಕೂಡ ಮಣ್ಣಿಗೆ ಏನಾದ್ರು ದೂಷಿತ ಆಗ್ಯದೇನು, ವಿಕಾರ ಆಗ್ಯದೇನು? ಏನಿಲ್ಲ. ಬಂಗಾರದಿಂದ ಆದಂಥ ಆಭರಣಗಳು ಆಗಿದ್ದಾವ, ಆದರೂ ಕೂಡ ಬಂಗಾರಿಗೆ ಏನಾರ ದೋಷ ಐತೇನು? ದೋಷಿತ ಐತೇನು? ವಿಕಾರ ಐತೇನು? ಇಲ್ಲ. ಅದಕ್ಕೆ ಆತ್ಮೈ ವೇದಂ ಸರ್ವಂ ಅಂತ ಹೇಳ್ತಾರೆ. ಅದಕ್ಕೆ ಸರ್ವ ಕಲ್ವಿದಂ ಬ್ರಹ್ಮ ಅಂತ ಕೂಡ ಹೇಳ್ತಾರೆ. ಶ್ರುತಿ ಪ್ರಮಾಣಗಳಿವು. ಇವೇನಂತಂದ್ರೆ ಆತ್ಮೈ ವೇದಂ ಸರ್ವಂ, ಸರ್ವ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾರೆ. ಇವು ಶ್ರುತಿಗಳು. ಇವು ಯಾಕಂದ್ರೆ ಇವು ಮತ್ತು 3 ಕಾಲದಲ್ಲಿ ಕಾರ್ಯವು ಕಾರಣದೊಡನೆ ಒಂದೇ ಒಂದು ಸಮಸ್ಥಿತಿಯಲ್ಲಿ ಇರುವಂಥವು. ಅಂದ್ರೆ ಇವು ಅವಿದ್ಯೆ ಏನು ಹೇಳ್ತಾರೆ? ಅಧ್ಯಾರೋಪಿತಗಳಾದಂಥ ಅವಿದ್ಯೆಯಿಂದ ಕೂಡ ಈ ಜಗತ್ತಿನ ಧರ್ಮಗಳು ಏನೇ ಇದ್ದರೂ ಕೂಡ, ಜಗತ್ತಿನ ಧರ್ಮಗಳು ಅದಾವ. ಇವತ್ತು ತೋರ್ತದೆ, ಇವತ್ತು ಅಡಗ್ತದ, ನೋಡ್ತೀವಿ ನಾವು. ಜಾಗ್ರ ಸ್ವಪ್ನ ಸುಸುತ್ತಿ ಬರ್ತವೆ, ಈ ಶರೀರ ತೋರ್ತವೆ, ಇಂದ್ರಿಯಗಳು ತೋರ್ತವೆ, ಎಲ್ಲ ತೋರ್ತಾವೆ. ಆದ್ರೆ ಈ ಜಗತ್ತಿನ ಧರ್ಮ ಇದು, ಶರೀರದ ಧರ್ಮಗಳು. ಇವೆಲ್ಲ ತೋರಿದರೂ ಕೂಡ ಒಳಗಡೆ ಇರುವಂಥ ಚೈತನ್ಯಕ್ಕೆ ಏನಾರ ದೂಷಿತ ಐತೇನೋ ಆತ್ಮನಿಗೆ? ಅವೇನು ಮಾಡಂಗಿಲ್ಲ. ಬೇಕಾದಷ್ಟು ಜಗತ್ತಿನೊಳಗೆ ಬೇಕಾದಂಗೆ ತೋರಲಿ, ಆದರೂ ಕೂಡ ಈ ಜಗತ್ತಿನ ಧರ್ಮಗಳು ಬೇಕಾದಂಗೆ ತೋರಿದರೂ ಕೂಡ ಅದು ನಿನ್ನೊಳಗೆ ಏನು ಮಾಡಂಗಿಲ್ಲ. ನಿನ್ನ ಸ್ವರೂಪಕ್ಕೆ ಅದು ಏನು ಮಾಡೋಕ್ಕಾಗಂಗಿಲ್ಲ, ಅದು ವಿಕಾರ ಆಗಂಗಿಲ್ಲ. ಅದಕ್ಕೆ ಯಾವ ಹಾನಿನೂ ಇಲ್ಲ. ಜಗತ್ತಿಗೆ ಸಂಬಂಧಿಸಿದಂಥ ಬೇಕಾದಷ್ಟು ವಿಕಾರ ನೋಡ್ರಿ. 84 ಲಕ್ಷ ಜೀವರಾಶಿಯಿಂದ ಅನೇಕ ಶರೀರಗಳನ್ನು ತೊಟ್ಕೊಂಡು ಬಂದದ್ದು ಇದು ಜೀವಾತ್ಮ.
ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಎಷ್ಟು. ಅದಕ್ಕೆ ಮಹಾತ್ಮರ ಥರ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನು ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದಂತ ಹೇಳೋರವರು. ಅಷ್ಟು ಶರೀರಗಳು ಭೂಮಿ ಸಣ್ಣ ಏನು ಪುಡಿ ಐತಲ್ಲ, ಅದು ಒಂದೊಂದು ಕಣ, ಸಣ್ಣ ಕಣ ಧೂಳು ಮಾಡಿದಾಗ ಒಂದು ಸಣ್ಣ ಕಣ ಇರ್ತಲ್ಲ, ಅಷ್ಟು ಹಿಡ್ಕೊಂಡು ಅಷ್ಟು ಶರೀರಗಳನ್ನು ಒತ್ಕೊಂಡು ಬಂದೀವಿ ಅಂದರೆ ಎಷ್ಟಿರ್ಬೋದು ರೀ ಇದು. ವಾ 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 ಅಷ್ಟು ಶರೀರಗಳನ್ನು ನಾವು ತೊಟ್ಕೊಂಡು ಬಂದೀವಿ ಅಂದರೂ ಕೂಡ ಭಾಳಷ್ಟು ನಮ್ಗೆ ವಿಕಾರತೆ ಅದಾಯ್ತು ಇದಾಯ್ತು ಭಾಳಷ್ಟು ಆಗಿದಾವೆ. ಆದ್ರೆ ಇಷ್ಟೆಲ್ಲ ಈ ವ್ಯವಹಾರ ಆಗಿದೆ ಅಂದರೂ ಕೂಡ ನಿನ್ನಲ್ಲಿರುವಂಥ ಆತ್ಮನಿಗೆ ಏನಾರ ವಿಕಾರ ಆಗಿದೇನು? ಏನಿಲ್ಲ. ಎಷ್ಟು ಜನ್ಮಾಂತರ ಈ ಬೈಲು ಯಾವಾಗಲೂ ಐತೆ. ನಾವು ಯಾವಾಗ ಭೂಮಿ ಐತೆ ಆವಾಗಲಿಂದನೇ ಇದೇ ಬೈಲೈತೆ. ನಾವೇನು ಇದು ಮನೆ ಮಾಡ್ಕೊಂಡಿವೆಲ್ಲ, ಎಷ್ಟು ಮಂದಿ ಬೈಲಲ್ಲಿ ತಿರುಗಾಡೋರು, ಎಷ್ಟು ಮಂದಿ ಇದು ಮಾಡ್ಯಾರೋ. ಹೀಗೆ ಉಟ್ಕೊಂಡದಾನ ಈ ಬೈಲು, ಯಾವಾಗಲೂ ಐತೆ. ಎಷ್ಟು ಮನೆಗಳು ಹುಟ್ಟ್ಯಾವ, ಎಷ್ಟೊಂದು ಗಿಡಗಳು ಬೆಳೆದಾವ, ಎಷ್ಟು ಇದು ಮಾಡಿದಾವ. ಆದರೂ ಕೂಡ ಈ ಬೈಲಿಗೆ ಏನಾರ ಹಾನಿ ಆಗ್ಯದೇನು? ಮುಂದಾದ್ರೆ ಹಾನಿ ಆಗ್ತದೇನು? ಹಿಂದಾಗ್ಯದೇನೋ? ಏನಿಲ್ಲ. ಉಪಾಧಿಗಳು ಏಟು ತೋರಿದ್ರು ಕೂಡ ಈ ಬೈಲು ಹಂಗೆ ಇರ್ತದೆ. ಅದ್ರಂಗ ಇಲ್ಲಿ ಕೂಡ ಜಗತ್ತಿನ ಸಂಬಂಧವಾದಂಥ ವಿಕಾರಗಳಿಂದ ಅನಾದಿಯಾದ ಚಿದ್ರೂಪ ಬ್ರಹ್ಮನಿಗೆ ಯಾವ ಹಾನಿಯೂ ಇಲ್ಲ. ಇಲ್ಲಿ ಕೂಡ ಏನಂದ್ರೆ ಇಂದ್ರಜಾಲ ಆಟಗಾರ ಈ ಮಾಯಾ ವಿದ್ಯೆಯಿಂದ ಬಹಳಷ್ಟು ವಿಚಿತ್ರವಾಗಿ ಆಟ ಮಾಡಿ ತೋರಿಸ್ತಾನೆ. ಆದರೂ ಕೂಡ ಆ ಪದಾರ್ಥಗಳಿಂದ ನೋಡ್ರಿ ಅಷ್ಟು ತೋರಿಸಿದ್ರು ಕೂಡ, ವಿಚಿತ್ರವಾದ ಆಟವನ್ನು ಮಾಡಿ ತೋರಿಸಿದ್ರು ಕೂಡ ಈ ಯಾವ ಕಾಲದಲ್ಲಿ ಪದಾರ್ಥಗಳಿಂದ ಆತ ದೂಷಿತನಾಗಿರಂಗಿಲ್ಲ. ಯಾಕಂದರೆ ಅವೆಲ್ಲ ಮಿಥ್ಯೆ ಆಗಿರುವುದರಿಂದ. ಅದರಂಗ ಪರಮಾತ್ಮ ಆದರೂ ಕೂಡ ಎಷ್ಟು ಈ ಈ ಮಾಯಾ ತೋರಿಸ್ತಾನಲ್ಲ, ಜಾದೂಗಾರ ತೋರಿಸ್ತಾನಲ್ಲ, ಇಂದ್ರಜಾಲದ ಆಟಗಾರ ಮಾಯಾ ವಿದ್ಯೆಯನ್ನು ಆತ ಕಲಿತು ಎಷ್ಟೋ ಕಡೆ ತೋರಿಸ್ತಾನೆ, ಎಲ್ಲ ಮಾಡ್ತಾನಂದ್ರೂ ಕೂಡ ಆತಗೇನಾರು ಹಾನಿ ಆಗ್ಯದೇನು ಅದ್ರ ತೋರಿಸೋದ್ರಿಂದ? ಅಂದರೆ ಏನೂ ಇಲ್ಲ. ಯಾಕಂದ್ರೆ ಅವು ಮಿಥ್ಯೆ ಆಗಿರುವಂಥವು. ಅದರಂಗೆ ಪರಮಾತ್ಮ ಆದರೂ ಕೂಡ ತನ್ನ ಮಾಯೆಯಿಂದ, ಪರಮಾತ್ಮ ತನ್ನ ಮಾಯದಿಂದ ನೋಡ್ರಿ. ಮತ್ತು ಪರಮಾತ್ಮನ ಹೊರಗೆ ಹುಡ್ಕೋಕೆ ಹೋಗ್ಬಿಡ್ರಿ. ಆತ ನಮ್ಮೊಳಗೆ ಅದಾನ, ಆತ ಒಳಗೆ ಕುಂತಾನ. ಸ್ವಲ್ಪ ಸೂಕ್ಷ್ಮ ಭಾವದಿಂದ ನೋಡ್ಬೇಕಾಗ್ಯದ. ಅದೇನು ದೂರ ಇಲ್ಲತ, ಒಳಗೆ ಅದಾನ. ಒಂದು ಸ್ವಲ್ಪ ನೀನು ಏನು ಮಾಡಬೇಕು, ಭಾಳಷ್ಟು ತೀಕ್ಷ್ಣವಾಗಿ ಮನಸ್ಸು ತಿಳಿಯಾಗಬೇಕು, ಭಾಳ ತಿಳಿಯಾಗಬೇಕು. ಅಂದಾಗ ಒಳಗಿದ್ದವು ಗೊತ್ತಾಗ್ತಾನೆ. ಇಲ್ಲಾಂದ್ರೆ ನಮ್ಮೊಳಗೆ ಇದ್ದಂಥದ್ದು ಗೊತ್ತಾಗದ ಮನೆಯವಲ್ದು ಎಷ್ಟು ಜನ್ಮಗಳು ತಿರುಗ್ಯಾವ ನೋಡ್ರಿ, ಕಳ್ಕೊಂಡಾಗ ಬಿಟ್ಟಿವಿ. ಅದನ್ನು ನಾವು ಹುಡುಕಬೇಕಾಗಿತ್ತಂದ್ರೆ ಸ್ವಲ್ಪ ಸೂಕ್ಷ್ಮ ಬುದ್ಧಿನೇ ಬೇಕು, ಬೇರೆ ಎಲ್ಲೂ ನೋಡೋಂಗಿಲ್ಲ. ಹೊರಗಡೆ ಹೋಯ್ತು ಅಂದ್ರೆ ಮತ್ತು ಒಳಗಡೆ ಸಿಗಂಗಿಲ್ಲ. ಇವ ಸಿಕ್ಕನಂದ್ರೆ ಎಲ್ಲ ಕಡೆ ಸಿಗ್ತಾನೆ. ಮತ್ತು ಇಲ್ಲಿ ಬಿಟ್ಟು ಹೊರಗಡೆ ಹೋದ್ರೆ ಏಸು ಜನ್ಮಗಳಿಗೆ ನಿನಗೆ ಸಿಗಂಗಿಲ್ಲ ಮತ್ತದು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಪರಮಾತ್ಮನಾದರೂ ಕೂಡ ತನ್ನ ಮಾಯೆಯಿಂದ ಏನು ಮಾಡಾಕತ್ತಾನೆ ಇಲ್ಲಿ, ವಿಚಿತ್ರ ಮಾಡಿ ತೋರ್ಸಕತ್ತಾನೆ ನೋಡಿ. ನನಗೆ ತೋರಿಸಿದ್ರು ಕೂಡ ಅದಕ್ಕೇನಾರು ಹಾನಿ ಐತೇನಪ್ಪ ಅಂದರೆ ಯಾವ ಹಾನಿನೂ ಇಲ್ಲ ಅತ್ತಗೆ ನೋಡ್ರಿ. ಅದಕ್ಕೆ ಯಾಕೆ ತೋರಕತ್ತಾನಂದ್ರೆ, ಮತ್ತು ಈಗ ಆಭರಣಗಳು ತೋರಕತ್ತಾವ ಅಂತಂದ್ರೆ ಅದ್ರ ಜೊತೆ ಏನು ಮಿಕ್ಸ್ ಅದಕ್ಕೆ ಆಭರಣಗಳಾಗ್ಯಾವ್ರಿ, ವೇಸ್ಟೇಜು ಅದು ಇದು ಮತ್ತು ಮಿಕ್ಸ್ ಮಾಡ್ತಾರೆ. ತಾಮ್ರ ಗೀಮ್ರ ಒಂಚೂರು ಮಾಡಿ ಆಭರಣಗಳನ್ನು ಮಾಡ್ತಾರೆ. ಪ್ಯೂವರ್ ಬಂಗಾರದಿಂದ ಆಗ್ತದೆ ಅಂದ್ರೆ ಆಗಂಗಿಲ್ಲ. ಅದು ಮಿಕ್ಸ್ ಅದಕ್ಕೆ ಆಭರಣಗಳು. ಅದಕ್ಕೆ ಅದರಂಗೆ ಇಲ್ಲಿ ಕೂಡ ಮಾಯಿಂದ ಉಪಾಧಿ ಕುಡ್ಕೊಂಡು ಇದು ಪರಮಾತ್ಮ ಏನು ಮಾಡೋದ, ವಿಚಿತ್ರವಾದ ಒಂದು ಸೃಷ್ಟಿಯನ್ನು ತೋರ್ತದ. ಆದರೂ ಕೂಡ ಈ ದೂಷಿತನಾಗ್ತಾನೇನು ಆತ ಪರಮಾತ್ಮ ಅಂದ್ರೆ ಇಲ್ಲ. ಯಾವ ರೀತಿ ಅಂದ್ರೆ, ಈ ಸ್ವಪ್ನ ಬಿದ್ದಂತಲ್ಲಿ ಕನಸಿನಲ್ಲಿ ಸಾಕ್ಷಿ ಇರುವಂಥವನು ಕಲ್ಪಿತ, ಸಾಕ್ಷಿ ಕಲ್ಪಿತ. ಈ ಸ್ವಪ್ನ ಪ್ರಪಂಚದೊಳಗೆ ಹೆಂಗೆ ಅಲ್ಲಿ ಬೇಕಾದ ಸ್ವಪ್ನದಾಗ ನಾನಾ ರೀತಿಯ ವಿಚಿತ್ರ ಕಂಡರೂ ಕೂಡ ಸಾಕ್ಷಿಯಾದಂಥವನಲ್ಲಿ ಕಲ್ಪಿತ ಪುರುಷನಿಗೆ ಏನಾರ ಐತೇನಲ್ಲಿ ಹಾನಿ ಏನಾರ ಐತೆ ಅಂದರೆ ಇಲ್ಲ. ಅದ್ರಂಗೆ ತಿಳಿ
ಮತ್ತು ಈ ಜಾಗ್ರ, ಸ್ವಪ್ನ, ಸುಸುಪ್ತಿ, ಇವು ಮೂರಲ್ಲಿ ಇರುವಂಥವನು ಅದನ್ನು. ಮತ್ತು ಇವು ಮೂರಲ್ಲಿ ಬೇರೆ ಬೇರೆ, ಯಾಕಂದರೆ ಜಾಗ್ರಲ್ಲಿ ವಿಶ್ವನಾಗಿ ಅನಿಸ್ಕೊಳತ್ತಾನ, ಸ್ವಪ್ನದಲ್ಲಿ ತೈಜಸ್ಸಾಗಿ ಅನಿಸ್ಕೊಳತ್ತಾನ, ಸುಸುಪ್ತಿಯಲ್ಲಿ ಪ್ರಾಜ್ಞೆಯಾಗಿ ಅನಿಸ್ಕೊಳತ್ತಾನ. ಭಿನ್ನ ಭಿನ್ನ ಇಲ್ಲಿ ವ್ಯವಹಾರಗಳು. ಜಾಗ್ರದಲ್ಲೇ ಈತನ ವ್ಯವಹಾರ ಬೇರೆ, ಸ್ವಪ್ನದಲ್ಲಿ ವ್ಯವಹಾರ ಬೇರೆ, ನಿದ್ರೆಯಲ್ಲಿ ವ್ಯವಹಾರ ಬೇರೆ. ಆದರೂ ಕೂಡ ಆತ್ಮನಿಗೇನಾದ್ರು ದೋಷಿತ ಆಗ್ಯದಾನ, ಮೂರನ್ನು ಅನುಭವಿಸಕತ್ತಾನ. ನಿದ್ರೆ ಪ್ರಪಂಚವನ್ನು ನೋಡ್ರಿ ಎಷ್ಟು ಅದ್ಭುತ ಐತೆ ನೋಡ್ರಿ ಮನುಷ್ಯನಿಗೆ. ಅಲ್ಲ, ನಾವು ಭಾಳ ನಮ್ಮದು ವಿಚಾರ ಮಾಡ್ಬೇಕು, ಮಂದಿ ವಿಚಾರ ಮಾಡಕೋತೀವಿ ಭಾಳ. ನಮ್ಮದು ನಾವು ವಿಚಾರ ಮಾಡ್ಬೇಕು. ಸ್ವಲ್ಪ ಮಕ್ಕೊಂಡಿರ್ತೀವಿ ನೋಡಿ, ಎಷ್ಟಿಷ್ಟೆಲ್ಲ ಪ್ರಪಂಚವನ್ನು ಇದೇ ಸತ್ಯ ಅಂತ ಅಂದ್ಕೊಂಡು ಈ ಭಾವ ಮಾಡ್ಕೊಂಡು ಸ್ವಲ್ಪ ಮಕ್ಕೋತೀವಿ, ನಿದ್ದೆ ಬರ್ತದೆ, ಸ್ವಲ್ಪ ಕನಸು ಬಿದ್ದಂಗೆ ಆಗ್ತದೆ, ಇದು ಎಕಡೆ ಹೋಗಿಬಿಡ್ತದನಲ್ಲ. ನಮಗೆ ವಿಚಾರ ಬೇಡ ನೀವು. ಅದು ಮತ್ತೆ ಬೇರೆ ಸೃಷ್ಟಿಯಾಗಿಬಿಡ್ತದಲ್ಲಿ. ಬೇರೆ ಸೃಷ್ಟಿ ಆಯ್ತು ಅಂದಾಗ ಅಲ್ಲಿ ಏನಾಗ್ತದೆ, ಕನಸಿನ ಪ್ರಪಂಚ ಅದು ವಿಚಿತ್ರವಾಗಿ ತೋರಕತ್ತಿಬಿಡ್ತದೆ ನೋಡ್ರಿ. ಅದನ್ನು ಅಟ್ಟೆ ಇರ್ತದೆ ಅನ್ನೋದ್ರೆ ಅದನ್ನು ಮಾಯ ಆಗಿಬಿಡ್ತದೆ. ಮತ್ತು ಈ ಓಸಿ ಎಲ್ಲಿ ಆಡ್ಕೊಂಡ್ಬಿಡ್ತಾವ ಗಾಢವಾದ ನಿದ್ರೆ ಒಳಗೆ ಏನೂ ಇಲ್ಲ. ಇದು ನಾವು ಅನುಭವಿಸೋದು, ನಾವೇ ಅನುಭವಿಸಕತ್ತೀವಿ. ಹೌದಪ್ಪ, ಈ ಸತ್ಯ ಇತ್ತಂದ್ರೆ ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ ಸ್ವಪ್ನದಲ್ಲಿ ಇದೇ ಇರಬೇಕಾಗಿತ್ತು, ನಿದ್ರೆಯಲ್ಲಿ ಇದೇ ಇರಬೇಕಾಗಿತ್ತು, ಗಾಢವಾದ ನಿದ್ರೆಯಲ್ಲಿ ಇರೋದೇ ಇಲ್ಲ ನೋಡ್ರಿ. ಮತ್ತು ಇದು ಭಾಳ ವಿಚಿತ್ರ ಅನ್ನಿಸ್ತದಿಲ್ಲ ನಮ್ಗೆ. ಅದಕ್ಕೆ ಈ ಮೂರು ಅವಸ್ಥೆಗಳಲ್ಲಿರುವಂಥವನು ಒಬ್ಬನೇ ಅದನ್ನು. ಇದು ಎಲ್ಲವನ್ನ ವ್ಯವಹಾರವನ್ನು ಆರೋಪ ಮಾಡ್ಕೊಂಡು ಇದೆಲ್ಲ ನಂದು ಅಂತ ಹೊರಗೆ ಒಳಗೆ ಕೂಡ ಇದು ನೋಡ್ಕೊಂಡು ತಿರುಗಾಡಿ ವಿಷಯಾದಿಗಳು ಹಿಂದೆ ಬೆನ್ನೆತ್ತಿ ದಮ್ಮುಗಟ್ಟಿ ಬಿಡ್ತಾನೆ ಒಂದೇ ದಿವಸದಾಗ. ಇದು ಹುಟ್ಟಿನಿಂದ ಸಾಯೋವರೆಗೂ ದಮ್ಮುಗಟ್ಟೋದು ಬೇರೆ, ಮುಂಜಾನಿಂದ ಎದ್ದ ತಕ್ಷಣದಿಂದ ಮಲಗೋವರೆಗೂ ದಮ್ಮುಗಟ್ಟೋದು ಬೇರೆ. ಇದು ಆದರೆ ಯಾವ್ದ್ರಾಗ ನೆಮ್ಮದಿ ಇಲ್ಲ ಇದಕ್ಕೆ. ಅದು ಮಕ್ಕೊಂಡ್ಬಿಡ್ತದೆ, ಇಲ್ಲಿ ವಿಶ್ವ ಅಂತ ಅನ್ಸ್ಕೊಂಡ್ಬಿಟ್ಟೆ ಇದೇ ಜೀವಾತ್ಮ. ಅಲ್ಲಿ ಹೋಗ್ತಾನೆ, ಅಲ್ಲೇನೋ ತೃಪ್ತಿ ಅದಲ್ಲ, ಅಲ್ಲಿನೂ ಇಲ್ಲ. ಸುಸುಪ್ತಿಗೆ ಹೋಗ್ತಾನೆ, ಅಲ್ಲಿ ಸ್ವಲ್ಪ ಆನಂದ ಅನಿಸ್ದಂಗೆ ಆಗ್ತದೆ, ಆದರೂ ಕೂಡ ಅಲ್ಲಿ ಅವಿದ್ಯೆ ಇರ್ತದೆ. ಹಾಗಾಗಿ ಈ ಇರುವಂಥ ಸಾಕ್ಷಿ ರೂಪವಾಗಿರುವಂಥ ನೀನು ಆದ್ರೆ ಯಾವ ರೀತಿ ಈ ಮೂರು ಅವಸ್ಥೆಗಳಲ್ಲಿ ವ್ಯವಹಾರಗಳು ಇದ್ದರೂ ಕೂಡ ನಿನಗೆ ಆತ್ಮನಿಗೆ ಏನಾರ ನಿನ್ನ ಸ್ವರೂಪಕ್ಕೆ ಏನಾರು ಧಕ್ಕಿ ಐತೆ ಅಂದರೆ ಯಾವುದೂ ಇಲ್ಲ. ಅದೇ ರೀತಿ ಕೂಡ ಈ ಯಾವ ರೀತಿ ರಜ್ಜುವಿನಲ್ಲಿ ಕಲ್ಪಿತವಾದಂಥ ಸರ್ಪ ವಿಕಾರ, ಈ ರಜ್ಜುವಿನಲ್ಲಿ ಅಂದರೆ ಹಗ್ಗದಲ್ಲಿ ಕಲ್ಪಿತವಾಗಿರುವಂಥದ್ದು ಯಾವುದು? ಸಾಯಂಕಾಲ ಹೋಗ್ಬೇಕಾದ್ರೆ ನಮಗೇನಾಗ್ತದೆ, ಹಗ್ಗ ಬಿದ್ದಿರ್ತದೆ, ಅದು ಅಷ್ಟು ಬೆಳಕುನಲ್ಲ ಅಷ್ಟು ಕತ್ತಲನ್ನಲ್ಲ, ಮೀಡಿಯಮ್ ಇರ್ತದೆ. ಅವಾಗ ನೋಡಿ ಹೆದರಿ ಬಿಡ್ತಾನಲ್ಲ ಮನುಷ್ಯ, ಹೆದರಿಬಿಟ್ಟು ಹಾವು ಅಂತ ನಿಂತು ಬಿಡ್ತಾನೆ. ಅದಕ್ಕೆ ಅಲ್ಲಿ ಆ ಹಾವಿನ ಒಂದು ಭ್ರಾಂತಿ ಅಲ್ಲಿ ಆಯ್ತದೀಗ. ಅದಕ್ಕೆ ಈ ರೀತಿ ಸರ್ಪದ ವಿಕಾರದಿಂದ ಆ ವಿಕಾರ ಆಯ್ತಲ್ಲ, ಸರ್ಪ ಆಯಿತು ಅದು ಎದರಲ್ಲಿ ಹಗ್ಗದಲ್ಲಿ. ಅದರ ವಿಚಾರ ಮಾಡಿ ನೋಡಿದ್ರೆ ಹಗ್ಗಕ್ಕೆ ಏನಾರ ದೋಷಿತ ಐತೇನ? ಇಲ್ಲಲ್ಲ. ಅದು ಹೆಂಗೆ ನಿರ್ವೀಕಾರದಿಂದ ಇರ್ತದೋ ಹಗ್ಗ ರಜ್ಜು, ಅದರಂಗ ಬ್ರಹ್ಮವು ತನ್ನಲ್ಲಿ ನೋಡ್ರಿ ಎಲ್ಲ ವಿಚಿತ್ರ ಐತ್ರಿ ಇದು. ಬ್ರಹ್ಮ ತನ್ನಲ್ಲಿ ಹೆಂಗೆ ಐತಪ್ಪ ಅಂದ್ರೆ ಇದು ಕಲರ್ ನಿನ್ನೊಳಗೆ ತಲೆ ತಿರ್ಗಕತ್ತದ. ಅದಕ್ಕೆ ತಲೆ ಕೆಟ್ಟದ ಅಂತಾರೆ, ಬುದ್ಧಿ ಭ್ರಮಣ ಆಗ್ಯದ ಅಂತಾರೆ ಮಹಾತ್ಮರು. ಯಾವಾಗ ಬುದ್ಧಿ ಭ್ರಮಣ ಐತಂದ್ರೆ ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಬುದ್ಧಿ ಭ್ರಮಣ ಐತಿ ನೋಡ್ರಿ. ಪರಮಾತ್ಮಗೇನು ಭಾಷೆ ಕೊಟ್ಬಿಡ್ತು, ಅಪ್ಪೋ ನನಗೆ ಹೊರಗೆ ಹಾಕಪ್ಪೋ, ಈ ಜಾಗ ಭಾಳ ಇದಾದ, ನಾನು ಮರ್ತುಕೊಂಡಪ್ಪ, ನಿನ್ನ ಒಲಿಸ್ಲಿಲ್ಲ. ನಾನು ಇಷ್ಟು ಜನ್ಮಗಳು ಬಂದು ಎಲ್ಲ ತಪ್ಪು ಕೆಲಸಗಳನ್ನು ಮಾಡ್ಕೊತ ಬಂದೀನಿ, ಕೆಟ್ಟ ಕೆಲಸಗಳನ್ನು ಮಾಡ್ಕೊತ ಬಂದೀನಿ, ಇರಲಾರ್ದನ್ನ ಐತಂತ ನಂಬಿಬಿಟ್ಟಿದ್ದೀನಿ ಅಪ್ಪ. ಈಗ ನನಗೆ ಅರ್ಥ ಆಯಿತು, ಇಂಥ ಜೈಲಿಗೆ ಬರೋದಕ್ಕೆ ಕಾರಣ ನಿನ್ನನ್ನು ಒಲಿಸ್ಲಾರ್ದಕ್ಕೆ, ನಿನ್ನನ್ನು ನಾ ಕಾಣ್ಲಾರ್ದಕ್ಕೆ ಇಷ್ಟೆಲ್ಲ ಕಷ್ಟ ಬಂದದಪ್ಪ, ನನ್ನನ್ನು ನೀನು ಹೊರಗೆ ಹಾಕು ಅಂತ ಏನು ಬೇಡ್ಕೊಂಡು ನಾ ಮಾಯನ್ನು ಮೀರ್ತೀನಪ್ಪ, ಭವವನ್ನು ಗೆಲ್ತೀನಪ್ಪ, ನಾನು ನಿನ್ನನ್ನು ಕಾಣ್ತೀನಿ, ನಿನ್ನನ್ನು ಒಲಿಸ್ತೀನಿ ಅಂತ ಅದು ಏನು ಅಲ್ಲಿ ಭಾಷೆ ಕೊಡ್ತು, ಅಲ್ಲಿ ಕೊಟ್ಟಿತ್ತು ನೋಡ್ರಿ ಏಟು ತಲೆಗೆ ಪ್ರಸೂತಿ ವಾಯು ಅನ್ನುವಂಥ ಜೋರಾಗಿ ಕೊಟ್ಬಿಡ್ತು, ಮುಗಿದು ಆಯ್ತು, ಬುದ್ಧಿ ಭ್ರಮಣನೇ ಆಗಿಬಿಡ್ತದೆ.
ಜೋರ ಕೊಟ್ಟುಗಳನ್ನೇ ನೋಡ್ರಿ ಗಡ 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 ನಡುಗಿತ್ತು, ಹೊತ್ಕೊಂತ ಹೊರಗೆ ಬಂತು, ತಲೆಗೆ ಪೆಟ್ಟು ಜೋರು ಬಿದ್ದು ಬಿಟ್ಟದ. ಇದು ಮರ್ತಾ ಬಿಡ್ತೀವಿ, ಎಲ್ಲಟ್ಟು ಮರ್ತು ಬಿಡ್ತೀವಿ. ಯೋಸು ಜನ್ಮ ಬಂದದ್ದನ್ನು ಮರೀತು, ಪರಮಾತ್ಮ ಭಾಷೆ ಕೊಟ್ಟದ್ದನ್ನು ಮರೀತು, ಇಲ್ಲಿ ಬಂತು ಈ ಜಗತ್ತು ನೋಡಕತ್ತು. ಇದು ಕಣ್ಣಿಗೆ ಕಂಡದ್ದು ನಮ್ಮಪ್ಪ ಅಂತ, ಇದು ನಮ್ಮವ್ವ ಅಂತ, ಇದು ಜಗತ್ತು ನಂದಂತ, ಇದು ಮನೆ ನಂದಂತ. ತಗೋ ಶುರು ಹೊಡೆದಾಟ ಬಡದಾಟ. ಎಂಥ ಒಂದು ಅಜ್ಞಾನ ನೋಡ್ರಿ. ಅದಕ್ಕೆ ಇಷ್ಟೆಲ್ಲ ಆಗ್ಯದ ಅಂತಂದ್ರೆ ಕೂಡ ಆದರೆ ನಿನ್ನ ಸ್ವರೂಪಕ್ಕೆ ಏನಾರು ಐತೇನಪ್ಪ ಅಂದ್ರೆ ಯಾವ ಹಾನಿನೂ ಇಲ್ಲ. ಹೆಂಗೆ ಈ ಬ್ರಹ್ಮದಲ್ಲಿ ಮಾಯಾ ಕಲ್ಪಿತ ಕಾರ್ಯರೂಪ ಇದು. ಯಾಕೆ ಕಲ್ಪನೆ ಆಯ್ತಂದ್ರೆ ನಿನ್ನ ತಲೆಗೆ ಜೋರಾಗ್ಯದ ಮಾಯಾ ಪ್ರಸೂತಿ ವಾಯು ಬಡ್ದದದು. ಅದು ಬಡ್ದದಕ್ಕಾಗಿ ಬುದ್ಧಿ ತಿರುಗಿಬಿಟ್ಟದು. ಈಗ ಈ ಬುದ್ಧಿನ ಸರಿ ಮಾಡೋಕೆ ಪರಮಾತ್ಮ ಮತ್ತು ಗುರು ರೂಪಾಯಿಗೆ ಬರ್ಬೇಕಾಯ್ತು ಹೇಳಕ್ಕೆ. ಮತ್ತು ಇದು ತಲೆ ಕೆಟ್ಟಿದ್ದು ಬುದ್ಧಿ ಭ್ರಮಣ ಆಗಿದ್ದು ಜನ್ಮ ಜನ್ಮಾಂತರ ಹೊತ್ಕೊಂತ ತಿರುಗಾಡಕ್ಕೆ ಹಚ್ಚಿಬಿಟ್ಟದು. ಏನು ಮಾಡ್ಬೇಕು ಇದಕ್ಕೆ? ಎಲ್ಲೋ ಒಂದು ಕಡೆ ಪಾಪ ಪುಣ್ಯದ ಕೆಲಸ ಮಾಡ್ಯದ, ಪರಮಾತ್ಮಗೆ ಪಾಪ ಅನ್ಸಕತ್ತದ. ಏನು ಮಾಡಬೇಕು? ಹೌದು, ಏನಾರ ಭೋಗದ ಸಾಮಗ್ರಿಗಳು ಕೊಟ್ಟರೆ ಅವನ್ನ ತೊಗೊಂಡು ಕೇಸಿ ಆಟ ಆಡಲಿ ಬಿಡು ಆ ಕಡೆ ಅಂತ. ಈಗ ಮಕ್ಕಳು ಭಾಳ ಅಳುತ್ತಿರ್ತಾವೆ, ನಾನು ಕೆಲಸ ಮಾಡಕ್ಕತ್ತಿರ್ತೀನಿ, ಹೌದಾ? ಮಕ್ಕಳ ತಾಯಿ ಕೆಲಸ ಮಾಡ್ತಾ ಇರ್ತಾಳೆ, ಮಕ್ಕಳು ಅಳ್ತಿರ್ತಾವೆ. ಆ ಕಡೆನ ಮಾಡಿ ಒಂದಿಷ್ಟು ಆಟ ಸಾಮಾನು ಕೊಟ್ಬಿಟ್ರೆ ಆಯ್ತು, ತಗೋ ಅವ ಆಡ್ಕೊತ ಕುಂದಿರ್ತಾವನ, ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತ ತಾಯಿ ಬಿಟ್ಕೇಸಿ ಹೋಗ್ತಾಳೆ ಕೈಯಾಗೆ ಕೊಟ್ಟು. ಅವು ತೊಗೊಳತ್ತಾವ. ಇಲ್ಲಾಂದ್ರೆ ನೀನೇ ಬೇಕು ಅಂತ ಹೊತ್ಕೊಂತ ಕುಂತ್ರೆ ಏನು ಮಾಡ್ತಾಳೆ ಆಕೆ? ಯವ್ವ ನಾನೇ ಬೇಕಂತದ, ಸಾಮಾನು ಕೊಟ್ಟರು ಕೂಡ ಅದು ತೊಗೊಳವಲ್ದವ, ನಾನೇ ಬೇಕಂತದ, ಇರ್ಲಿ ಬಿಡು ಅಂತೇಳಿ ಇಟ್ಟು ಕೆಲಸ ಬಿಟ್ಕೇಸಿ ಬಂದು ಅದಕ್ಕೆ ಏನು ಕೊಡ್ಬೇಕಾಯ್ತು ಸ್ವಲ್ಪ ಬಾಜು ಇಟ್ಕೊಂಡು ಅದಕ್ಕೆ ರಂಬಿಸ್ತಾಳೆ, ಹೌದಿಲ್ಲ? ಕರ್ಕೋತಾಳೆ. ಅದ್ರಂಗೆ ಇಲ್ಲಿ ಅಪ್ಪ ನೀ ಏನು ಭೋಗದ ಸಾಮಾನುಗಳು ಕೊಟ್ಟಿದ್ದು ನಾವಲ್ಲ ನನಗೆ ನೀನೇ ಬೇಕು ಅಂತ ಯಾರು ಮುಮ್ಮಕ್ಕೆ ಹೇಳ್ತಾರಲ್ಲ, ಅಂಥವರಿಗೆ ಏನು ಮಾಡಬೇಕು? ಆಟ ಸಾಮಾನು ಎಲ್ಲ ಬೇಕಾದಟ್ಟು ಕೊಟ್ಟಿನಿ ಜಗತ್ತಿನೊಳಗೆ, ಅದ್ರಾಗ ಹಿಡ್ಕೊಂಡು ಆಡಲಿ ಅಂತೇಳಿ ನಾ ಬಿಟ್ಟೀನಿ. ಇದು ನೀನೇ ಬೇಕು ಯಾವ ಬೇಡ ನನಗೆ ಅಂತ ಹೊತ್ಕೊಂತ ಕುಂತದ. ಇದಕ್ಕೆ ಏನಾರ ಒಂದು ಸಮಾಧಾನದು ಇದು ಚಲೋ ಹೇಳಬೇಕು ಪಾಪ. ಇದು ಉದ್ಧಾರ ಆಗಲಿ, ಬುದ್ಧಿ ಭ್ರಮಣ ಆಗ್ಯದಲ್ಲ, ಅದರಿಂದ ಚಲೋ ದಾರಿಗೆ ಬರಲಿ, ಇದು ಬುದ್ಧಿ ಭ್ರಮಣ ಹೋಗಲಿ ಅಂತ ಹೇಳಿಬಿಟ್ಟೆ ಇಷ್ಟೆಲ್ಲ ಶ್ರುತಿ ಪ್ರಮಾಣಗಳನ್ನು ಬರೆದ. ಮತ್ತು ಇವು ತಿಳಿಲಿಲ್ಲ ಅಂದ್ರೆ ಕರುಣಾಮಯಿ ಪರಮಾತ್ಮ ನೋಡ್ರಿ, ಮತ್ತು ಅದಕ್ಕೆ ಜವಾಬ್ದಾರಿ ಇರ್ತದೆ ತಂದೆ ತಾಯಿಗೆ. ಮಕ್ಕಳು ಚಲೋ ಆಗ್ಲಂತ ಮತ್ತು ಜವಾಬ್ದಾರಿ ಇರ್ತದಲ್ಲ. ಮತ್ತೇನು ಮಾಡಬೇಕು? ಇವರು ನನ್ನನ್ನು ನೆನೆಸ್ತಾ ಇದ್ದಾರೆ. ಯಾವುದು ಬೇಡ ಅನ್ನಕತ್ರಿ, ಎಷ್ಟು ಕೊಟ್ಟರು ಕೂಡ ಇದು ನನಗೆ ಬೇಡ ಅನ್ನಕತ್ಯಾವ. ಅದಕ್ಕೆ ದೊಡ್ಡ ಆನಂದ ಪಡ್ಕೊಳ್ಳಿ ಇವರು ಅಂತ ಹೇಳಿಬಿಟ್ಟು ಗುರು ರೂಪಾಗಿ ಇದೇ ಪರಮಾತ್ಮ ರೂಪಾಗಿ ಬಂದು ನೋಡ್ರಿ. ಇಲ್ಲಿ ಬಂದು ತಿಳಿಸಕತ್ತೇನ. ಅದಕ್ಕೆ ಇಲ್ಲಿ ಹೇಳ್ತಾರ, ಈ ಬ್ರಹ್ಮವು ತನ್ನಲ್ಲಿ ಮಾಯಾ ಕಲ್ಪಿತವಾದಂಥದ್ದು ಯಾವುದು? ಕಾರ್ಯರೂಪ ಪ್ರಪಂಚ. ಇದು ಎಷ್ಟು ತೋರ್ತದಂದ್ರೂ ಕೂಡ ನಿನ್ನ ಒಳಗಡೆ ಇರುವಂಥ ಆತ್ಮನಿಗೆ ಯಾವ ವಿಕಾರತೆ ಇಲ್ಲ. ಅಂದ್ರೆ 3 ಕಾಲದಲ್ಲಿ ಏನು ತೋರ್ತದಂದ್ರೂ ಕೂಡ ಅದು ನಿರ್ವಿಕಾರದಿಂದ ಐತೆ, ನಿರ್ದೋಷದಿಂದ ಇರುವಂಥದ್ದು ನಿನ್ನ ಸ್ವರೂಪ. ಅದಕ್ಕೆ ಇದೇನಂದ್ರೆ ಭವರೋಗ, ಇದು ರೋಗ ಬಂದದ್ದು ಕಳ್ಕೊಬೇಕಷ್ಟೇ. ಮತ್ತು ಇದೇ ರೋಗನ ಕಂಟಿನ್ಯೂ ಮಾಡ್ಕೊತ ಕುಂದಿರ್ತೇನೆ. ಮತ್ತು ಯಾವಾಗ ಆರಾಮಾಗ್ತೀನಿ ನೀ ಆರಾಮಾಗಬೇಕಿಲ್ಲ? ಆರಾಮಾಗಬೇಕು ಅಂತಂದ್ರೆ ಸದ್ಗುರುವಿಗೆ ಅಂತ ಭವವೈದ್ಯ ಅದನ ಸದ್ಗುರುನಾಥ. ಯಾವುದಂದ್ರೆ ಭವವೈದ್ಯ ಅದನ, ಆತನ ಹತ್ರ ನೀ ತೋರಿಸ್ಕೊಳ್ಬೇಕಾಗ್ತದೆ. ಆತ ಏನು ಟ್ರೀಟ್ಮೆಂಟ್ ಕೊಡ್ತಾನೆ ಅದನ್ನು ನೀನು ಸ್ವೀಕಾರ ಮಾಡಬೇಕಾಗ್ತದೆ. ಅದಕ್ಕೆ ಈ ರೀತಿ 3 ಕಾಲದಲ್ಲಿ ಮೊದಲು ಇದ್ದವನು, ಮೊದಲು ಆರಾಮಿದ್ದಿ, ಈಗ ಆರಾಮಿರ್ಲಾರ್ದಂಗೆ ಆಗ್ಯದ, ರೋಗ ಬಂದದ. ಮತ್ತು ಗುರುವಾಕ್ಯವನ್ನು ಕೇಳ್ತಾ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಏನಾಗ್ತದೆ? ಈ ರೋಗ ನಿವೃತ್ತಿ ಆಗ್ತದೆ. ಮೊದಲಿನ ಥರನೇ ಇದ್ದು ಬಿಡ್ತಿದ್ದೆ ಆನಂದ ನೀನು. ಅದಕ್ಕೆ ಯಾವಾಗಲೂ ನಿರ್ವಿಕಾರ, ಮೊದಲು ಚಂದ ಇದ್ದವ ನೀನು, ಚಂದ ಇರ್ತಿದ್ದಿ. ಅದಕ್ಕೆ ಇಲ್ಲಿ ನಿರ್ದೋಷವಾಗಿರುವಂಥದ್ದು ನಿನ್ನ ಸ್ವರೂಪ ಐತಪ್ಪ, ನಿರ್ವಿಕಾರವಾಗಿರುವಂಥದ್ದು. ಅದಕ್ಕೆ ಈ ವಿಷಯವನ್ನು ಕೂಡ ನತ್ ದೃಷ್ಟಾಂತ ಭಾವತ್ ಅಂತ ಈ ಬ್ರಹ್ಮಸೂತ್ರದಲ್ಲಿ ಕೂಡ ಐತಿ. ಇದನ್ನು ವಿಚಾರಗಳನ್ನು ಹೇಳ್ತಾರೆ. ಈ ರೀತಿಯಿಂದ ಅವರು ಇಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಇದು ಬರೇ ಇಲ್ಲಿ ಕೂಡ ಹೇಳ್ತಾರೆ
ನಾನಾ ರೀತಿಯಿಂದ ವಿಚಾರವನ್ನು ಇಲ್ಲಿ ಹೇಳಿದಂಥದ್ದು ಈ ಜ್ಞಾನ ಶ್ರುತಿ ಪ್ರಮಾಣಗಳಿಂದ ಹೇಳಿದಂಥದ್ದು. ಅವರು ಯಾಕಂದ್ರೆ ಉಪನಿಷತ್ತಿನಲ್ಲಿ ಏನು ಹೇಳಿದಾರ ಅದು ಜ್ಞಾನ ನಿಜ ಅಂತ, ಅದಕ್ಕೆ ಉಪನಿಷತ್ತು ಅದು ಜ್ಞಾನದ ವಿಚಾರಗಳನ್ನು ಹೇಳಿರ್ತಾರೆ. ಅವೆಲ್ಲವುಗಳ ಒಂದು ಆಧಾರ ಇಟ್ಕೊಂಡೇ ಹೇಳಿದಂಥದ್ದು. ಮತ್ತು ಇದನ್ನು ನಂಬಂಗ್ಲ ಅಂದು ಅಂದ್ರೆ ನಿನಗೆ ಲತ್ತಿ ಅದಾವ ಅಂತಾರೆ ಮಹಾತ್ಮರು. ಇದೇನು ಏನು ಒಂದು ಸ್ವಲ್ಪ ಲಕ್ಷ್ಯ ಮಾಡು, ಒಂದು ನಿನ್ನ ಗತಿ ಹಂಗನೆ ಅಂತಾರೆ ಅವ್ರು ಮಹಾತ್ಮರು. ಅದಕ್ಕೆ ಇದು ಉಪನಿಷತ್ತಿನಲ್ಲಿ ಹೇಳಿದಂಥ ವಿಚಾರ ಅದಾವ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಭಾಳಷ್ಟು ಈ ಅರ್ಥ ಕೇವಲ ತರ್ಕದಿಂದ ನಿಶ್ಚಯ ಮಾಡಿದ್ದಲ್ಲಿದು, ಮಾಡ್ತಕ್ಕದ್ದಲ್ಲ ಇದು. ಬರೀ ಕೇವಲ ತರ್ಕದಿಂದ ನಿಶ್ಚಯ ಮಾಡ್ತಕ್ಕಂಥದ್ದಲ್ಲಪ್ಪ. ಯಾಕಂದ್ರೆ ಒಬ್ಬ ತಾರ್ಕಿಕನು ಇದೇ ಯಥಾರ್ಥವಂತ ಹೇಳಿದರೆ ಮತ್ತೊಬ್ಬನ ಅಲ್ಲಂತ ಖಂಡಿಸ್ತಾನೆ. ಒಬ್ಬ ತಾರ್ಕಿಕನು ಏನು ಮಾಡ್ತಾನೆ, ಇದು ಯಥಾರ್ಥ ಐತಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬನ ಅಲ್ಲಂತ. ಅತೀತ ವರ್ತಮಾನ ಭಾವಿ ತಾರ್ಕಿಕನು ನೋಡ್ರಿ, ಇದು ಒಂದೇ ಕಾಲಕ್ಕೆ ಒಂದೇ ದೇಶದಲ್ಲಿ ಕೂಡಿ ಇದು ಇದೇ ಅರ್ಥ ಅಂತ ನಿಜ ಅಂತ ಹೇಳಲಿಕ್ಕೆ ಶಕ್ಯ ಇಲ್ಲ ಅಂತಂದ್ರೂ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ಆತ ಯಾವ ರೀತಿ ವೇದದಲ್ಲಿ ಹೇಳಿದ ವಿಜ್ಞಾನ ನಿಜ ಇರುವಂಥದ್ದು. ಅದಕ್ಕೆ ಈ ರೀತಿ ಉಪನಿಷತ್ತಿನಲ್ಲಿ ಏನು ಹೇಳಿದರೆ ಆ ಜ್ಞಾನ ಸತ್ಯವಾಗೇ ಇರ್ತದಪ್ಪ. ಅದಕ್ಕೆ ಈ ಮೇಲ್ಗಡೆಯನ್ನು ಹೇಳಿದಾರಲ್ಲ ಅವೆಲ್ಲ ವಿಷಯಗಳು ಆ ಹೇಳಿದ ಪ್ರಕಾರ ಜಗತ್ತಿಗೆ ಬ್ರಹ್ಮವೇ ಕಾರಣ ಐತೆ ಅಂತ ನೀನು ನಿಶ್ಚಯ ಮಾಡಬೇಕು ಅಂತ ಹೇಳ್ತಾರೆ ಮಹಾತ್ಮರು. ಜಗತ್ತಿಗೆ ಕಾರಣವಾಗಿರುವಂಥದ್ದು ಯಾವುದು, ಈ ಬ್ರಹ್ಮವೇ ಕಾರಣ ಅದ ಅಂತ ಹೇಳ್ತಾರೆ ಅವರು. ಮತ್ತು ಶಿಷ್ಯನಿಗೆ ಕೆಲವು ಸಲ ಪ್ರಶ್ನೆ ಬರ್ತದೆ. ಯಾಕಂದ್ರೆ ಇಲ್ಲಿ ಮೃತ್ಸು ವರ್ಣಾದಿಗಳಂತೆ ಕಾರಣವಾದ ಬ್ರಹ್ಮಕ್ಕೂ ಕಾರ್ಯವಾದಂಥ ಜಗತ್ತಿಗೂ ಅಭೇದವನ್ನು ಹೇಳಿದ್ರೆ ನೀವೇನು ಹೇಳ್ತಾರ, ಈಗ ಮಣ್ಣಿನಿಂದ ಮಡಿಕೆಗಳದಾವ ಅಂತ ಹೇಳಿದ್ರಿ. ಮತ್ತು ಇಲ್ಲಿ ಮೃತ್ ಸುವರ್ಣಾದಿಗಳಂತೆ ಅಂದ್ರೆ ಈ ಮೃತ್ತಿಕೆಯಿಂದ ಏನಾಗ್ತದೆ, ಗಡಿಗೆಗಳು ಈ ಮಡಿಕೆಗಳೆಲ್ಲ ಆಗುವಂತೆ, ಮತ್ತು ಬಂಗಾರದಿಂದ ಆಭರಣ ಆಗಿರುವಂತೆ. ಇದಕ್ಕೆ ಕಾರಣವಾದಂಥ ಬ್ರಹ್ಮಕ್ಕೆ ಕಾರ್ಯವಾದಂಥ, ಈಗ ಒಂದು ಘಟ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಆಗಿರುವಂಥದ್ದು ಯಾವುದು, ಮಣ್ಣಿನಿಂದ ಮಡಿಕೆ ಆಗಿದಾವೆ. ಈ ಆಭರಣಕ್ಕೆ ಕಾರಣ ಆಗಿರುವಂಥದ್ದು ಯಾವುದು, ಬಂಗಾರ. ಅದ್ರಾಗ ಈ ಜಗತ್ತಿಗೆ ಕಾರಣ ಆಗಿರುವಂಥದ್ದು ಯಾವುದು, ಬ್ರಹ್ಮ. ಕಾರ್ಯ ಆಗಿರುವಂಥದ್ದು ಯಾವುದು, ಈ ಜಗತ್ತು. ಇವೆರಡು ಅಭೇದ ಅಂದರೆ ಎರಡೂ ಒಂದೇ ಅದ, ಬ್ರಹ್ಮದ್ದು ಒಂದೇ ಅದ, ಜಗತ್ತು ಒಂದೇ ಅದ, ಎರಡು ಒಂದೇ ಅದಾವಂತ ಅಭೇದ ಹೇಳಿದ್ರೆ ಇಲ್ಲಿ ಮತ್ತು ಭೋಗ, ಈ ಭಾಗ್ಯ ಏನು ಭೋಗ್ಯ ನೋಡ್ರಿ, ಈ ಲಕ್ಷಣಗಳ ಭೇದ ವ್ಯವಹಾರ ಇರಬಾರ್ದಾಗಿತ್ತು. ಈಗ ಭೋಗಿಸುವಂಥದ್ದು, ಅದರ ಭೋಗಿಸುವಂಥದ್ದು ಇವ್ಯಾವುದೇ ಇರಬಾರ್ದಾಗಿತ್ತು. ಬೇರೆ ಬೇರೆ ಅದಾವಲ್ಲ, ವ್ಯವಹಾರಗಳು ಅದಾವಲ್ಲ. ಈ ಭೋಗವನ್ನು ಅನುಭವಿಸುವಂಥವನು, ಈ ಭೋಗ ಭಾಗ್ಯಗಳು, ಆಮೇಲೆ ಇವು ಲಕ್ಷಣ ಏನದಾವ, ಈ ಭೇದ ವ್ಯವಹಾರ ಇರಬಾರ್ದಾಗಿತ್ತು. ಯಾಕಂದ್ರೆ ಬ್ರಹ್ಮನೇ ಬೇರೆ ಅದ ಮತ್ತು ಜಗತ್ತೇ ಬೇರೆ ಅದ. ಮತ್ತು ಜಗತ್ತಿನೊಳಗೆ ಈ ಅನುಭವಿಸುವಂಥವನು ಯಾಕಂದ್ರೆ ಭೋಗ್ಯ ಇವೆಲ್ಲ ಏನದಾವ, ಭೇದ ಲಕ್ಷಣದಿಂದ ಕೂಡಿದವದಾವ. ಮತ್ತು ಈ ವ್ಯವಹಾರ ಇರಬಾರ್ದಾಗಿತ್ತು. ಇರ್ತದಂತಂದ್ರೆ ಕಾರಣ ಬ್ರಹ್ಮ, ಕಾರ್ಯ ಜಗತ್ತಂತ ಹೇಳುವಂಥದ್ದು ಅಯೋಗ್ಯ ಆಗ್ತದಲ್ಲ. ಬ್ರಹ್ಮಂದು ನೋಡಿದ್ರೆ ಯಾವ ವ್ಯವಹಾರ ಇಲ್ಲ, ನಿರ್ವಿಕಾರದಿಂದ ಅದನ. ಈ ಜಗತ್ತು ನೋಡಿದ್ರೆ ವಿಕಾರದಿಂದ ಕೂಡ್ಯದ, ಇದ್ರ ಲಕ್ಷಣಗಳು ಬೇರೆ ಅದಾವ. ಮತ್ತು ಇದು ಭೋಕ್ತೃತ್ವ ಕರ್ತೃತ್ವ ಇವೆಲ್ಲ ಇದ್ರಾಗ ಇರ್ತಾವ, ಆದ್ರೆ ಬ್ರಹ್ಮನಿಗಿರಂಗಿಲ್ಲ. ಮತ್ತು ಕಾರ್ಯವಾದಂಥ ಕಾರಣ ಇರುವಂಥದ್ದು ಬ್ರಹ್ಮ ಬೇರೆ ಅದನ್ನು, ಮತ್ತು ಜಗತ್ತು ಕಾರ್ಯ ಆಗಿರುವಂಥದ್ದು ಇದು ಬೇರೆ ಐತಲ್ಲಪ್ಪ ಇದು ಅಂಥದ್ದು ಅಂತ ಪ್ರಶ್ನೆ ಬಂತು ಶಿಷ್ಯನಿಗೆ. ಆವಾಗ ಉತ್ತರ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಇದು ನೋಡ್ರಪ್ಪ, ಸಮುದ್ರ ಐತಲ್ಲ, ಜಲರೂಪದಿಂದ ಹೆಂಗೆ ಐತದು, ಅಭೇದ ಆದ. ಸಮುದ್ರ ಜಲರೂಪದಿಂದ ಹೆಂಗದ ಕೂಡ್ಯದ, ಅದು ಅಭೇದವಾಗಿರುವಂಥದ್ದು. ಅಭೇದ ಇದ್ದರೂ ಕೂಡ ಅಲ್ಲಿ ಏನು ಹೇಳ್ತಾರೆ, ಈ ನೀರಿನಲ್ಲಿ ತೋರುವಂಥ ಈ ತರಂಗ, ಈ ಏನು
ಈ ತೆರೆ ನೊರೆಗಳು ಏನು ತೋರ್ತಾವ ಇವೆಲ್ಲ ಅವು ಅಗಲುವಿಕೆ ಕೂಡುವಿಕೆ ಭೇದ ವ್ಯವಹಾರ ಸಂಭವಿಸ್ತದೆ. ಹಿಂಗೆ ಹೋಗೋದು ಬರೋದು, ಮೇಲ್ಗಡೆ ತೆರೆ ನೊರೆಗಳು ಬುದ್ಧಿಗಳು ಇವೆಲ್ಲ ತೋರಿ ಈ ವ್ಯವಹಾರ ಮಾಡ್ದಂಗೆ ಮಾಡ್ತಾವೆ. ಈಗ ತರಂಗಾದಿಗಳು ತಮ್ಮೊಳಗೆ ಭೇದವಾಗಿ ತೋರ್ತಾವೆ. ಈಗ ನಾವು ಸಮುದ್ರದಲ್ಲಿ ನೋಡಬೇಕು, ಒಂದು ತೆರೆ ಹಿಂಗೆ ಬರ್ತದೆ, ಮತ್ತು ಇನ್ನೊಂದು ತೆರೆ ಹಿಂದೆ ಬರ್ತದೆ. ಆ ಬೇರೆ 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 ವ್ಯವಹಾರಗಳು ತೋರ್ತಾವಲ್ಲಿ. ಈ ಒಂದು ತೆರೆ ಹಿಂಗೆ ಬರ್ತದೆ, ಹಿಂಗೆ ಎತ್ತರದಾಗ ಬರ್ತದೆ, ಅದು ಮತ್ತು ನೆಕ್ಸ್ಟ್ ಇನ್ನೊಂದು ತೆರೆಗಳು ಹಿಂಗೆಲ್ಲ ಬರ್ತಾವೆ. ಅಲ್ಲಿ ತಮ್ಮೊಳಗೆ ಬೇರೆ 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 ತೋರ್ತಾವೆ. ಎಲ್ಲಿ ತೋರಕತ್ತಾವ? ನೀರಿನಲ್ಲೇ ತೋರಕತ್ತಾವ. ಆದ್ರೆ ನೋಡ್ರಿ, ಹಂಗೆ ತೋರಿದ್ರು ಕೂಡ ಸಮುದ್ರಕ್ಕಿಂತ ಭಿನ್ನ ಐತೇನು ಅದಾವೇನವು? ತಮ್ಮೊಳಗೆ ಭಿನ್ನ ಭಿನ್ನಾಗಿ ತೋರಕತ್ತೇವವು. ಈ ಬುರುಗಿನ ರೂಪಾಗಿ ತೋರಕತ್ತದ, ತೆರೆಗಳು ರೂಪಾಗಿ ತೋರಕತ್ತದ, ನಾನಾ ರೀತಿಯಿಂದ ತೋರ್ತದೆ. ಗುರುಳೆ ಥರ ತೋರ್ತದೆ. ನಾನಾ ರೀತಿಯಾಗಿ ಸಮುದ್ರದ ತೆರೆ ನೊರೆಗಳು ನಾನಾ ರೀತಿಯಿಂದ ಬೇರೆ 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 ಥರ ಕಾಣಿಸ್ತಿರ್ತವೆ. ಮತ್ತು ಅದ್ರಾಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ತೋರ್ದಂಗೆ ಆಗ್ತದೆ. ಇದೆಲ್ಲ ವ್ಯವಹಾರ ನಡೀತದಂದ್ರೂ ಕೂಡ ಈ ಸಮುದ್ರಕ್ಕಿಂತ ಭಿನ್ನ ಅದಾವೆ ನೀವು? ಸಮುದ್ರಕ್ಕಿಂತ ಭಿನ್ನ ಇಲ್ಲ. ಇದ್ರಂಗೆ ಈ ಬ್ರಹ್ಮದಲ್ಲಿ ಈ ಭೋಕ್ತೃತ್ವ, ಆಮೇಲೆ ಈ ಭೋಗಾದಿಗಳು, ಈ ಎಲ್ಲ ವ್ಯವಹಾರ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ವಿಕಾರ ಇವೇನು ತೋರ್ತವೆ, ಇದು ಬ್ರಹ್ಮದಲ್ಲಿ ಇವೆಲ್ಲ ತೋರ್ತಾವಲ್ಲ, ತೋರಿ ಈ ಒಂದು ಭೋಕ್ತೃ ಆಮೇಲೆ ಭೋಗ್ಯಾದಿ ಎಲ್ಲ ಭೇದ ರೂಪದಿಂದ ವ್ಯವಹಾರಗಳು ತೋರಿದರೂ ಕೂಡ ಈ ಬ್ರಹ್ಮಕ್ಕೆ ಅನ್ನೇ ಇಲ್ಲ. ಹೆಂಗೆ ನೀರಿನಲ್ಲೇ ವ್ಯವಹಾರಗಳು ಎಲ್ಲ ತೆರೆ ನೊರೆಗಳು ಬಂದಂಗೆ ಹೋದಂಗೆ ಅಗಲುವಿಕೆ ಕೂಡುವಿಕೆ ಹಂಗೆ ಎಲ್ಲ ವ್ಯವಹಾರ ನೋಡ್ತದ. ಸಮುದ್ರ ಬಿಟ್ಟು ಆ ವ್ಯವಹಾರಗಳು ಹೆಂಗೆ ಭಿನ್ನ ಇಲ್ಲವೋ, ನಿನ್ನಲ್ಲಿ ತೋರಿದಂಥ ಈ ಜಗತ್ತಿನಲ್ಲಿ ಏನು ಭೋಕ್ತೃ ಭೋಗಾದಿಗಳು ಭೋಗ್ಯಾದಿಗಳು ಈ ಭೇದ ರೂಪದಿಂದ ವ್ಯವಹಾರ ತೋರಿದರೂ ಕೂಡ ಬ್ರಹ್ಮಕ್ಕಿಂತ ಅನ್ನೇ ಇಲ್ಲ. ಇನ್ನೊಳಗೆ ತೋರ್ದಂಗೆ ಆಕತ್ತವ, ಭಿನ್ನ 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 ತೋರ್ದಂಗೆ ಆಕತ್ತವ. ಆದ್ರೆ ಇದು ಎಲ್ಲಿ ತೋರಾಕತ್ತದ? ನಿನ್ನೊಳಗೆ ತೋರ್ದಂಗೆ ಆಗಕತ್ತದ. ಆದ್ರೆ ನಿನಗಿಂತ ಭಿನ್ನ ಅದಾವೇನಂದ್ರೆ ಇಲ್ಲ, ಬ್ರಹ್ಮಗಿಂತ ಭಿನ್ನ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಈ ವ್ಯವಹಾರಕ್ಕೆ ಈ ಪಾರಮಾರ್ಥಿಕವಾದಂಥ ಬ್ರಹ್ಮದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ನಾಮರೂಪಾತ್ಮಕ ಈ ಜಗತ್ತು ಹೆಂಗೈತಪ್ಪ ಅಂತಂದ್ರೆ ಅಭಾವವಾಗಿ ಆಗಿರುವಂಥದ್ದು ಇಲ್ಲವೇ ಇಲ್ಲ. ವಿಚಾರ ಮಾಡಿದರೆ ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಾಮರೂಪ ಹೆಂಗದವ ಮಿಥ್ಯ ರೂಪದಿಂದ ಕೂಡ್ಯಾವ ಬ್ರಹ್ಮ ಇರುವಂಥ. ಯಾಕಂದ್ರೆ ಅವೆಲ್ಲ ತೆರೆ ನೊರೆಗಳು ಅದಾವಂದ್ರೂ ಕೂಡ ನಾಮರೂಪದಿಂದ ಅದಾವಂದ್ರೂ ಕೂಡ ನೀರು ಬಿಟ್ಟವು ಏನು ಇಲ್ಲೇ ಇಲ್ಲ. ನೀರೇ ಅದಾವ, ಅಲ್ಲಿನೂ ನೀರೇ ಅದಾವ. ನಾಮರೂಪ ಅಂತ ಹೇಳ್ತೀವಿ, ನಾಮರೂಪ ಸುಳ್ಳು. ಅವು ನೀರಿನಿಂದ ತೆರೆ ನೊರೆಗಳು ಕಾಣಕತ್ತೇವ, ಅದ್ರಾಗೂ ಕೂಡ ನೀರೇ ಅದಾವ. ಅದ್ರಂಗೆ ಇವೇನು ನಾಮರೂಪ ಹೆಂಗೆ ಐತಪ್ಪ ಅಂದರೆ ಮಿಥ್ಯೆ ಐತದ. ಅದಕ್ಕೆ ಬ್ರಹ್ಮ ನೀರು ಮಾತ್ರ ಸತ್ಯ, ಸಮುದ್ರದ ನೀರು ಸತ್ಯ ಅದ. ಮ್ಯಾಲೆ ತೆರೆ ನೊರೆಗಳು ಬೇರೆ ಅದಾವೇನು ಭಿನ್ನ ಅದಾವೇನಂದ್ರೆ ಅಲ್ಲೇ ತೋರಕತ್ತೇವ, ಅದ್ರ ಸತ್ಯ ಅದಂದ್ರೆ ಮಿಥ್ಯ ಅದಾವ, ನೀರು ಮಾತ್ರ ಸತ್ಯ ಐತೆ. ಮತ್ತು ರಜ್ಜುವಿನಲ್ಲಿ ಸರ್ಪಾಧ್ಯಾಸ ಆಗ್ಯದ. ಆದರೂ ಯಾವಾಗ ಇಲ್ಲಿ ಆ ರಜ್ಜುವಿನಲ್ಲದ್ರೆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆದರೂ ಕೂಡ ಈ ಸರ್ಪದಿಂದ ಯಾವಾಗ ಸರ್ಪಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಯಾವುದು? ರಜ್ಜು. ಯಾಕಂದ್ರೆ ಆ ರಜ್ಜುವಿನಲ್ಲಿ ಈ ಸರ್ಪದ ಉತ್ಪತ್ತಿ ನಾಶಗಳು ಅದಾವೇನಲ್ಲಿ? ಇಲ್ಲೇ ಇಲ್ಲ ನೋಡ್ರಿ. ಸರ್ಪ ಉತ್ಪತ್ತಿ ಆಯಿತು, ಅಲ್ಲಿ ನಾಶ ಆಯ್ತು ಅನ್ನೋವಂಥದ್ದು ಇರ್ತದೆ ಅಂದರೆ ಇರಂಗಿಲ್ಲ. ಅದಕ್ಕೆ ಅಧಿಷ್ಠಾನ ಬತ್ತ ರಜ್ಜುವಿನಲ್ಲಿ ಸರ್ಪದ ಉತ್ಪತ್ತಿ ನಾಶ ಹೆಂಗಿಲ್ಲವೋ ಹಂಗೆ ಕೂಡ ಬ್ರಹ್ಮಕ್ಕೆ ಯಾವ ವಿಕಾರಗಳು ಇಲ್ಲ. ಈ ಜಗತ್ತಿನ ವ್ಯವಹಾರದಿಂದ ಯಾವ ಹಾನಿಗಳು ಇಲ್ಲ ಬ್ರಹ್ಮನಿಗೆ ಅಂತ ಹೇಳ್ತಾರೆ ಅವರು. 6ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಎಂದೊಡೆ ಎರಡಿಲ್ಲ, ಚಿತ್ತೊಂದೇ ಅದು ನಿರ್ವಿಕೃತಿಯಿಂದ ಇರ್ಪುದಾಗಿ ಸವಿಕಲ್ಪಕ ಜ್ಞಾನವೆಂದು ಆದುದು ಸವಿಕಲ್ಪ ಜ್ಞಾನವೆಂದಾದುದಾರ್ಗೆದೆನಲು ಕೇಳು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂದ್ರೆ ಎರಡು ಎಂದೊಡೆ ಅಂದರೆ ಹಿಂಗೆ ಹೇಳಿದ್ರೆ ಎರಡಿಲ್ಲ ಅಂದರೆ ಎರಡು ವಸ್ತುಗಳು ಇಲ್ಲವೇ ಇಲ್ಲ. ಚಿತ್ತೊಂದೇ ಅಂದರೆ ಚಿದ್ರೂಪ್ ಒಂದೇ ಇರುವಂಥದ್ದು, ಅದು ಚಿದ್ರೂಪ್. ಅದು ಹೆಂಗೆ ಐತಪ್ಪ? ನಿರ್ವಿಕಾರದಿಂದ ಕೂಡಿದಂಥದ್ದು ಅದು. ಮತ್ತು ಸವಿಕಲ್ಪಕ ಜ್ಞಾನ ಅಂದರೆ ಜಗತ್ತಿಗೆ ಸಂಬಂಧವಾದಂಥ ಜ್ಞಾನ. ಆರ್ಗೆ ನೋಡ್ರಿ, ಆರ್ಗೆ ಆದುದು ಎನ್ನಲು.
ಈ ರೀತಿಯಾಗಿ ಹೇಳ್ತಾರೆ ಅವರು. ಅಂದ್ರೆ ಹಾವಿನಲ್ಲಿ ಹಗ್ಗದಲ್ಲಿ ಹಾವಿನ ಉತ್ಪತ್ತಿ ನಾಶಗಳಾದರೂ ಕೂಡ ಯಾಕಂದ್ರೆ ಹಗ್ಗ ಐತಲ್ಲ, ಹಗ್ಗದೊಳಗೆ ಹಾವಿನ ಉತ್ಪತ್ತಿ ಆಯಿತು. ಯಾವಾಗ ಹಾವು ಅಂತಂದಾಗ ಏನಾಯಿತು, ಹಾವಿನ ಉತ್ಪತ್ತಿ ಆಯಿತು ಹಗ್ಗದಲ್ಲಿ. ಯಾವಾಗ ನಾವು ತಿಳ್ಕೊಂಡಿವಿ ಇದು ಹಾವು ಅಲ್ಲ, ಸರ್ಪ ಅಲ್ಲ ಅಂತ ಯಾವಾಗ ತಿಳ್ಕೊಂಡಿವಿ, ಅದಕ್ಕೆ ಹೋಯ್ತದ, ನಿವೃತ್ತಿ ಆಯಿತು. ಈ ಹಗ್ಗದಲ್ಲಿ ಉತ್ಪತ್ತಿ ನಾಶಗಳು ಅಂತ ಆದರೂ ಕೂಡ ಹಗ್ಗಕ್ಕೆ ಬಾಧೆ ಏನಾರು ಐತಂದ್ರೆ ಇಲ್ಲ. ಅದ್ರಂಗೆ ಬ್ರಹ್ಮದಲ್ಲಿ ಜಗತ್ತು ಉತ್ಪತ್ತಿ ಆದಂಗಾಯಿತು ಮತ್ತು ನಾಶ ಆದಂಗೆ ಆಗ್ತದ. ಎಷ್ಟು ಜನ್ಮ ಸತ್ತಿ ಬಂದಂಗಾಯಿತು, ಹುಟ್ಟಿ ಬಂದಂಗಾಯಿತು, ಜನನ ಮರಣ ಬಂದಂಗಾಗ್ಯದ, ಜಾಗ್ರ ಸ್ವಪ್ನ ಆದಂಗಾಯಿತು, ಹೆಂಡತಿ ಮಕ್ಕಳು ಆದಂಗಾದ್ರು. ಎಂಥದ್ದು ಕತ್ತಿ ನೋಡ್ರಿ ಇದು, ಹೌದಲ್ಲ? ಏಟ್ ದಮ್ಗಡ್ತೀವಿ ರೀ, ಹುಟ್ಟಿನಿಂದ ಸಾಯೋವರೆಗೂ ಬಡ್ದಾಡ್ತದೆ ಜೀವ. ಹೆಂಡತಿ ಮಕ್ಕಳಂತ ಸಂಸಾರ ಅಂತದೆ, ಶರೀರಕ್ಕೆ ರೋಗ ಬರಬಾರ್ದು ಅಂತದ, ಎಲ್ಲನೂ ನಡೀತಾವ. ಆದರೂ ಕೂಡ ಇದೆಲ್ಲ ಉತ್ಪತ್ತಿ ನೋಡ್ರಿ. ಇವೆಲ್ಲ ಶರೀರ ಹುಟ್ಟಿದಂಗಾಯ್ತು, ಸತ್ತಂಗಾಯ್ತು, ನಡುವಿದು ಹೋರಾಟ ಆದಂಗಾಯ್ತು. ಇವೆಲ್ಲ ಏನಾಗ್ತವೆ ಅಂದ್ರೆ ಹಗ್ಗದಲ್ಲಿ ಹಾವಿನ ಸರ್ಪ ಅನ್ನುವಂಥ ಭ್ರಾಂತಿ ಹೆಂಗಾಗ್ಯದ ಹಂಗಿದು. ಆದ್ರೆ ನಿಜವಾಗಿ ವಿಚಾರ ಮಾಡಿದ್ರೆ, ಗುರು ಮುಖಾಂತರ ತಿಳ್ಕೊಂಡು ಅಂತಂದ್ರೆ ಇವು ಯಾವ ನಿನ್ನ ಸಂಬಂಧನೇ ಇಲ್ಲ. ಹೆಂಗೆ ಹಗ್ಗದಲ್ಲಿ ಏನಾರ ಹಗ್ಗದ ಒಂದು ಭಾವ ನಿವೃತ್ತಿ ಆಯ್ತಂದ್ರೆ ಏನು ಇಲ್ಲವೇ ಇಲ್ಲ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಬ್ರಹ್ಮದಲ್ಲಿ ಜಗತ್ತಿನ ಉತ್ಪತ್ತಿ ನಾಶ ಆದರೂ ಕೂಡ ಬ್ರಹ್ಮ ಇಲ್ಲಿ ಈ ರೀತಿ ಆಗಿರುವಂಥದ್ದು ಮ್ಯಾಲೆ ಹೇಳಿದರು. ಅದೇ ರೀತಿ ಕೂಡ ಇಲ್ಲಿ ಶಿಷ್ಯನಿಗೊಂದು ಪ್ರಶ್ನೆ ಬರ್ತದೆ. ಆತ ಕೂಡ ಅಲ್ರಿ ಗುರುಗಳೇ, ನೀವು ಹೇಳಿದ್ರಿ, ಏನು ಹೇಳಿದ್ರಿ, ಹಗ್ಗದಲ್ಲಿ ಹಾವಿನ ಉತ್ಪತ್ತಿ ನಾಶಗಳಾದರೂ ಕೂಡ ಹಗ್ಗಕ್ಕೆ ಬಾಧೆ ಇಲ್ಲ ಅಂತ ಹೇಳಿದ್ರಿ. ಮತ್ತು ಜಗತ್ತಿನಲ್ಲಿ ಜಗದುತ್ಪತ್ತಿ ನಾಶ ಆದರೂ ಕೂಡ ಬ್ರಹ್ಮಕ್ಕೆ ಹಾನಿ ಇಲ್ಲ ಅಂತ ಕೂಡ ಹೇಳಿದ್ರಿ. ಆದ್ರೆ ದೃಷ್ಟಾಂತದ ಹಗ್ಗದಲ್ಲಿ ನೋಡ್ರಿ, ಸ್ವಲ್ಪ ಸೂಕ್ಷ್ಮದ ದೃಷ್ಟಾಂತದ ಹಗ್ಗದಲ್ಲಿ ಹಾವು ಉಂಟಂತ ಸವಿಕಲ್ಪಕ ಜ್ಞಾನವುಳ್ಳ ದ್ರಷ್ಟಪುರುಷನು. ಈಗ ಹಗ್ಗ ನೋಡಿಬಿಟ್ಟು ಇದ್ರಾಗ ಸರ್ಪ ಅದಂತೇಳ್ಬಿಟ್ಟು ಸವಿಕಲ್ಪಕ ಉಳ್ಳಂಥ ಜ್ಞಾನ ಉಳ್ಳಂಥ, ಸವಿಕಲ್ಪಕದಿಂದ ಕೂಡಿದಂಥ ಈ ಜ್ಞಾನ ಉಳ್ಳಂಥ ದ್ರಷ್ಟಾಪುರುಷ ಹಗ್ಗಕ್ಕೆ ಭಿನ್ನ ಅದನಪ್ಪ. ಹಗ್ಗವನ್ನು ನೋಡಕತ್ತೇನ ಕಡೆಕದ, ಹಗ್ಗ ಕಡೆಕದ, ಇವ ನೋಡುವವನು ಕಡೆಕದನ, ಹೌದಿಲ್ಲ? ಅದಕ್ಕೆ ಈ ದೃಷ್ಟಾಂತದಲ್ಲಿ ಎರಡದು ಬಂದಂಗೆ ಆಗಿಬಿಡ್ತದೆ. ಇಲ್ಲಿ ನೋಡುವಂಥವನು ಸಪ್ರೇಟ್ ಅದನ, ಅಲ್ಲಿ ಹಗ್ಗನೇ ಬೇರೆ ಅದ. ಮತ್ತು ಎರಡು ಚಿತ್ತಗಳನ್ನು ಅಂಗೀಕರಿಸಿಲ್ಲ. ಯಾಕಂದರೆ ಎರಡು ಚಿತ್ತಗಳನ್ನು ಅದು ಅಲ್ಲಿ ಒಂದು ಬ್ರಹ್ಮ ಅದ, ಹಗ್ಗದಲ್ಲಿ ಒಂದು ಬ್ರಹ್ಮ ಅದ, ಮತ್ತು ನೋಡುವಂಥವನು ಬ್ರಹ್ಮ ಅದ ಅಂತ ಎರಡೂ ಸ್ವೀಕಾರ ಮಾಡಿಲ್ಲ. ಇರುವಂಥದ್ದು ಒಂದೇ ಅದು, ಬ್ರಹ್ಮ ಇರುವಂಥದ್ದು ಒಂದೇ ಅದು. ಇಲ್ಲಿ ನೋಡಿದ್ರೆ ಹಗ್ಗ ಬೇರೆ ಅದ, ಹಗ್ಗವನ್ನು ನೋಡುವಂಥ ದ್ರಷ್ಟಪುರುಷ ಬೇರೆ ಅದಂತಂದಾಗ ಮತ್ತು ಅದು ಬ್ರಹ್ಮ ಬೇರೆ, ಇದು ಬ್ರಹ್ಮ ಬೇರೆ ಅದಂತ ಹೇಳಕ್ಕೆ ಬರಂಗಿಲ್ಲ. ಒಂದೇ ಬ್ರಹ್ಮ ಇರುವಂಥದ್ದು. ಅದು ಹೆಂಗದ, ನಿರ್ವಿಕಾರ ಅಂತ ಹೇಳಿರಿ. ಆ ಬ್ರಹ್ಮ ಹೆಂಗದ, ನಿರ್ವಿಕಾರ ಅಂತ ಹೇಳಿರಿ. ಅಂಥ ನಿರ್ವಿಕಾರ ಸದ್ರೂಪ ಬ್ರಹ್ಮದಲ್ಲಿ ಜಗತ್ತು ತೋರಕತ್ತೆ. ಅದು ಯಾವ ಆಕಾರ ಇಲ್ಲ, ನಿರ್ವಿಕಾರ ಇದರಿಂದ ಕೂಡಿದಂಥ ಬ್ರಹ್ಮ ಅದನ್ನ, ಅದರಲ್ಲಿ ಈ ಜಗತ್ತು ತೋರಕತ್ತದ. ಬ್ರಹ್ಮದಲ್ಲಿ ಜಗತ್ತು ಅಂದಮೇಲೆ ಈ ಒಂದು ಜಗತ್ತಿನ ಸವಿಕಲ್ಪ ಜ್ಞಾನವು ಯಾರಿಗಾಯಿತು ನೋಡ್ರಿ. ಇಲ್ಲಿ ಯಾರಿಗಾಯಿತು, ಇರೋದು ಒಂದೇ ಅಂತ ಹೇಳಿರಿ, ಬ್ರಹ್ಮ ಇರೋದಂತೂ ಒಂದೇ ಅಂತ ಹೇಳಿರಿ. ಅಂದಮೇಲೆ ಈ ಬ್ರಹ್ಮದಲ್ಲಿ ಜಗತ್ತು ತೋರಕತ್ತದ ಅಂದಮೇಲೆ ಜಗತ್ತಿನ ಸವಿಕಲ್ಪಕ ಜ್ಞಾನವು ಯಾರಿಗಾಯಿತು, ಯಾರಿಗೆ ತೋರಕತ್ತದಿದು? ಅದಕ್ಕೆ ಬ್ರಹ್ಮರೂಪ ಜಗತ್ತಿನ ಸವಿಕಲ್ಪಕ ಜ್ಞಾನ ಬ್ರಹ್ಮಕ್ಕೆ ಆಗ್ತದಪ್ಪ ಅಂತ ನೀವು ಹೇಳ್ಬೋದು. ಈ ಬ್ರಹ್ಮರೂಪದಾದಂಥ ಈ ಜಗತ್ತಿನ ಸವಿಕಲ್ಪಕ ಏನು ತೋರ್ತದಲ್ಲ, ಇದೆಲ್ಲ ಜಗತ್ತು ತೋರ್ತದಲ್ಲ, ಈ ಜ್ಞಾನ ಬ್ರಹ್ಮಕ್ಕಾಗ್ತದಂತ ಅಂದರೆ ನೀವು ಹೇಳಿದರೆ ಇದು ಬ್ರಹ್ಮಕ್ಕೆ ಆಗ್ತದಪ್ಪ ಅಂತ ನೀವು ಹೇಳ್ಬೋದು. ಆದ್ರೆ ಬ್ರಹ್ಮವು ನಿರ್ವಿಕಾರ ಅಲ್ಲ, ಸವಿಕಾರಿ ಅಂತ ಹೇಳಬೇಕಾಗ್ತದೆ. ಅದು ನಿರ್ವಿಕಾರ ಅನ್ನೋ ಮಾತಿಗೆ ಧಕ್ಕೆ ಬರ್ತದದು. ಯಾವ ಆಕಾರ ಇಲ್ಲ ಅನ್ನೋ ಮಾತಿಗೆ ಧಕ್ಕೆ ಬರ್ತದೆ. ಅದಕ್ಕೆ ಇದು ತೋರ್ತದಪ್ಪ, ಅದು ಸವಿಕಾರಿ ಅದಂತ ಅನ್ಬೇಕಾಗ್ತದೆ. ನಾವು ದೃಶ್ಯವಾಗಿ ಕಾಣ್ತದ, ತಿಳಿಸಿಕೊಳ್ತದ, ಹಿಂಗೆಲ್ಲ ಹೇಳ್ಬೇಕಾಗ್ತದೆ. ನಾವು ಬ್ರಹ್ಮಕ್ಕೆ ಹೇಳ್ಬೇಕಾಗ್ತದೆ, ನಿರ್ವಿಕಾರ ಅಂತ ಹೇಳೋಕ್ಕಾಗಂಗಿಲ್ಲ ಅವಾಗ. ಅದಕ್ಕೆ ಮತ್ತು ಇನ್ನೂ ಒಂದು ರೂಪದಲ್ಲಿ ಎರಡನೇ ಚಿತ್ತನ್ನು ಅಂಗೀಕರಿಸಿದ್ರ, ಇನ್ನೊಂದಾದಪ್ಪ ಚಿತ್ತು, ಇನ್ನೊಂದು ಬ್ರಹ್ಮ ಅದಂತ ಏನಾರ ನಾವು ಅಂಗೀಕರಿಸಿದ್ರೆ ಅಲ್ಲಿ ಅದ್ವೈತಕ್ಕೆ ಹಾನಿ ಬರ್ತದೆ. ಇನ್ನೊಂದು ಚಿತ್ತ ಅದು, ಇನ್ನೊಂದು ಬ್ರಹ್ಮ ಐತಲ್ಲ,
ಒಂದೇ ಬ್ರಹ್ಮ ಅಂತ ಏಕದೇವ ಸರ್ವಭೂತೇಶು ಗುಣ. ಯಾಕಂದರೆ ಇಲ್ಲಿ ಏನು ಹೇಳ್ತಾರೆ, ಅದ್ವೈತ ಒಂದೇ ಇರುವಂಥದ್ದು, ಪರಬ್ರಹ್ಮ ಸ್ವರೂಪ ಒಂದೇ ಇರುವಂಥದ್ದು. ಒಂದಿರುವಂಥದ್ದಕ್ಕೆ ಎರಡು ಅದಾವ ಅಂತಂದರೆ ಇದು ಮತ್ತೆ ಹೆಂಗೆ ಆಗ್ತದೆ, ಭಾಳ ಅಷ್ಟು ಹಾನಿ ಬರ್ತದೆ ಅದ್ವೈತಕ್ಕೆ. ಅದಕ್ಕೆ ಈ ರೀತಿ ದ್ರಷ್ಟನಿಗೆ ಸರ್ಪಜ್ಞಾನವಾದಂತೆ ಜಗತ್ತಿನ ಜ್ಞಾನ ಯಾರಿಗಾಯಿತು, ನನಗೆ ಅದೇ ಹೇಳ್ರಪ್ಪ. ನೋಡ್ರಿ, ಅದ್ಭುತವಾದಂಥ ಪ್ರಶ್ನೆ ಇದು. ಜಗತ್ತಿನಾಗ ನೋಡ್ರಿ ಭಾಳಷ್ಟು ಎಷ್ಟೊಂದು ಸೂಕ್ಷ್ಮದ ವಿಚಾರ ಅಂತಂದ್ರೆ ಭಾಳ ಸೂಕ್ಷ್ಮ ಅದು. ಎಷ್ಟು ಒಳ್ಳೆ ಪ್ರಶ್ನೆ ಕೇಳಕತ್ತಾನತ. ಅದಕ್ಕೆ ಅಲ್ಲಿ ಅಗ್ಗನೇ ಬೇರೆ ಅದ, ನೋಡುವಂಥವನ್ನೇ ಬೇರೆ ಅದಂದ್ರೆ, ಮತ್ತು ಇಲ್ಲಿ ಭ್ರಮಾರೂಪವಾದಂಥ ಈ ಜಗತ್ತಿನ ಸವಿಕಲ್ಪ ಜ್ಞಾನ ಇಲ್ಲ ಬ್ರಹ್ಮಕ್ಕೆ ಆಗ್ಯದ ಬಿಟ್ಟದ. ಇದು ಯಾವುದು ಅಂದ್ರೆ ಭ್ರಮರೂಪ ಜಗತ್ತಿನ ಸವಿಕಲ್ಪಕ ಜ್ಞಾನ ಈ ಬ್ರಹ್ಮಕ್ಕೆ ಆಗ್ಯದಂತ ಏನಾದರೂ ಅಂದರೆ ಬ್ರಹ್ಮ ನಿರ್ವಿಕಾರ ಅಲ್ಪ ಅಥವಾ ದೃಶ್ಯವಾಗಿ ತೋರಿಸ್ಕೊಳ್ತಾನ, ಕಾಣ್ತಾನ, ಸವಿಕಾರದಿಂದ ಕೂಡಿದಾನಂತ ಅನ್ಬೇಕಾಗ್ತದೆ. ಅದು ತಪ್ಪಾಗ್ತದೆ. ಮತ್ತಿಲ್ಲ ಇನ್ನೊಂದು ಅದು ನೋಡುವಂಥದ್ದು ಬೇರೆ ಅದ, ಅದು ಅಗ್ಗ ಬೇರೆ ಅದ, ಇವು ನೋಡುವಂಥದ್ದು ಬೇರೆ. ಹಿಂಗೆ ಎರಡು ಚಿತ್ತುಗಳು ಅದಾವಂತಂದು, ಎರಡು ಬ್ರಹ್ಮ ಅದಾವಂತಂದ್ರೆ ಅದ್ವೈತಕ್ಕೆ ಹಾನಿ ಬರ್ತದಲ್ಲ, ಶ್ರುತಿ ಪ್ರಮಾಣಕ್ಕೆ ಹಾನಿ ಬರ್ತದೆ ಗುರುಗಳೇ. ಅದಕ್ಕೆ ದ್ರಷ್ಟನಿಗೆ ಈ ಸರ್ಪಜ್ಞಾನ ಆದಂಗೆ ಈಗ ನೋಡಕತ್ತೇನೆ, ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದಂತೆ ಸರ್ಪ ಅದಂತ ನೋಡಕತ್ತೇನಲ್ಲ, ಅದು ನಿವೃತ್ತಿ ಆಗೋವರೆಗೂ ಅದು ಸರ್ಪ ಅಂತಲೇ ತಿಳ್ಕೊಂಡಿರ್ತಾನೆ. ಯಾವಾಗ ಅದು ಭಾವ ನಿವೃತ್ತಿ ಆಗ್ತದೆ ಆವಾಗ ಹಗ್ಗ ಅಂತ ತಿಳ್ಕೊತಾನೆ. ಆದ್ರೆ ಈ ಜಗತ್ತಿನ ಒಳಗೆ ನೋಡ್ರಿ, ಈ ದ್ರಷ್ಟನಿಗೆ ಸರ್ಪ ಜ್ಞಾನ ಆದಂತೆ ಈ ಜಗತ್ತಿನ ಜ್ಞಾನ ಯಾರಿಗೆ ಆಯಿತು ಅದನ್ನು ನನಗೆ ತಿಳಿಸ್ರಪ್ಪ ಅಂತ ಇಲ್ಲಿ ಹೇಳ್ತಾರೆ. ಈಗ 7ನೇ ನುಡಿ ಭಾಳ ಅದ್ಭುತವಾದಂಥದ್ದು. ಈ ಜಗತ್ತಿನ ಜ್ಞಾನ ಯಾರಿಗೈತೆ, ಇರೋದು ಒಂದೇ ಬ್ರಹ್ಮ. ಮತ್ತು ಇದು ಎರಡು ಅನ್ನುವಂಥದ್ದು ಅದಕ್ಕೆ ಹಾನಿ ಬರ್ತದೆ, ಹಂಗೆ ಹೇಳ ಅದ್ವೈತಕ್ಕೆ ಹಾನಿ ಬರ್ತದೆ, ಹಂಗೆ ಹೇಳಕ್ಕೆ ಬರೋಂಗಿಲ್ಲ ಅನ್ನುವಂಥದ್ದು. ಇದು ಒಂದು ಚೂರು ನೋಡಿಬಿಡೋಣ ಅಂತೀನಿ 7ನೇ ನುಡಿಯಲ್ಲಿ. ಯತಿಗೆ ಕನಸಿನೋಳು ಓರ್ಮೆ ಸತಿಪತಿಗಳೆನಿಸಿ ಧೃತಿಕಾಂಕ್ಷೆ ದೋರಲವನಿಗೆ ಆ ಮೋಹದುಪಹತಿ ಇಲ್ಲದಂತೆ ನಿಜದಲ್ಲಿ ಈ ವಿಚಾರ ಭಾಳ ಅದ್ಭುತವಾದಂಥದ್ದದ. ಅಷ್ಟೇ ಅದ್ಭುತವಾಗಿ ತಿಳಿಸ್ತಾರೆ ಈ ವಿಚಾರ. 7ನೇ ನುಡಿ ಹಿಡ್ಕೊಂಡು ನಾಳೆ ಮಾತಾಡೋಣ. ಅದಕ್ಕೆ ಉತ್ತರ, ಶಿಷ್ಯನ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಯಾರಿಗಾಯ್ತು ಇದು ಈ ದ್ರಷ್ಟನಿಗೆ ಸರ್ಪದ ಜ್ಞಾನ ಹೆಂಗೆ ಆಗ್ತದ, ಅದರಂಗೆ ಈ ಜಗತ್ತಿನ ಜ್ಞಾನ ಯಾರಿಗಾಯಿತು ಅನ್ನುವಂಥ ಶಿಷ್ಯನ ಒಂದು ಪ್ರಶ್ನೆ ಆಗ್ಯದ. ಅದಕ್ಕೆ ಉತ್ತರ ನಾವು ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.